ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ ಮಹೇಶನ ಜಂಗಮಲಿಂಗ ಸ್ಥಳ ಅಥವಾ ಚರಲಿಂಗ ಸ್ಥಳ. ಎರಡನೇ ವಚನ, ಎಂಟು ಲಕ್ಷ 1,200 ದೇವರಿಗೆ ಮಾಡಿದ ಬೋನವು ಒಬ್ಬ ಜಂಗಮ ಆರೋಹಣೆ ಮಾಡುವ 1,60,200 ದೇವರು ಕೂಡಿ ಒಬ್ಬ ಜಂಗಮಕ್ಕೆ ಮಾಡಿದ ಬೋನವನ್ನು ಆರೋಗಿಸಲರಿಯವು. ಅದು ಕಾರಣ ಅಂತಪ್ಪ ದೇವರಿಗಿಂತಲೂ ಜಂಗಮವೇ ಘನ ನೋಡಿರೆ. ಕೃತಯುಗದಲ್ಲಿ ಸುವರ್ಣಲಿಂಗವಾದಲ್ಲಿ ನಿನ್ನ ಹೆಸರೇನು? ತ್ರೇತಾಯುಗದಲ್ಲಿ ಬೆಳ್ಳಿಯ ಲಿಂಗವಾದಲ್ಲಿ ನಿನ್ನ ಹೆಸರೇನು? 18 ಜಾತಿ 101 ಕುಲದ ಕೈಯಲ್ಲಿ ಕಿಲುಬು ಹೋಯಿತು. ಕಲಿಯುಗದಲ್ಲಿ ಕಲ್ಲು ಲಿಂಗವಾದಲ್ಲಿ ಇಕ್ಕಿದ ಬೋನವನ್ನುಣ್ಣುವುದೇಕೋ? ಹಿಂದೆ 4 ಯುಗದಲ್ಲಿ ಅಳಿದು ಹೋದುದ ನರೀರೆ, ಇನ್ನೇಕೆ ದೇವರೆಂದು ಆಚರಿಸುವಿರೋ? ಸ್ಥಾವರಂ ಜಂಗಮಶ್ಚೈವ ದ್ವಿವಿಧಂ ಲಿಂಗಮುಚ್ಯತೆ. ಜಂಗಮಶ್ಚೈವ ಮಾನೇನ ಸ್ಥಾವರಂ ನಿಷ್ಫಲಂ ಭವೇತ್. ಸ್ಥಾವರಾರ್ಪಿತ ನೈವೇದ್ಯ ನ ತೃಪ್ತಿ ಲಿಂಗಮೇವ ಚ. ಜಂಗಮಾರ್ಪಿತ ನೈವೇದ್ಯ ಮಮ ತೃಪ್ತಿಂ ತೋ ಪಾರ್ವತಿ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವಯ್ಯ ತಪ್ಪದೆ 4 ಯುಗದಲ್ಲಿ ಜಂಗಮವೇ ಪ್ರಾಣಲಿಂಗವಾದ ಕಾರಣ ಸ್ಥಾವರವು ಜಂಗಮ ಪ್ರಸಾದಕ್ಕೆ ಯೋಗ್ಯವಾಯಿತು. ಈ ಒಂದು ವಚನದೊಳಗೆ ಏನದು ಅಂತಂದ್ರೆ, ಈ ಸ್ಥಾವರ ದೇವರುಗಳು ಏನದವಲ್ಲ, ಕೋಟಿ ಕೋಟಿ ದೇವರುಗಳು, ಅದಕ್ಕ ನೈವೇದ್ಯ ಮಾಡಿದ್ರ ಒಂದರೆ ಊಟ ಮಾಡ್ತಾವೇನಂತ. ಅದು ಕಲ್ಲಿನ ಲಿಂಗ ಇರ್ಬೋದು, ಬೆಳ್ಳಿ ಲಿಂಗ ಇರ್ಬೋದು, ಬಂಗಾರ ಲಿಂಗ ಇರ್ಬೋದು, ಯಾವ್ದಿದ್ರು ಅವೇನು ಉಣ್ತಾವೇನು? ಅದಕ್ಕೆ ಬಸವಣ್ಣವ್ರು ಹೇಳ್ಯಾರಲ್ಲ, ಕಲ್ಲ ನಾಗರ ಕಂಡರೆ ಅದಕ್ಕೆ ಹಾಲು ಎರಿತೀರಿ, ದಿಟ ನಾಗರ ಕಂಡರೆ ಕಲ್ಲು ತಗೊಂಡು ಹೊಡಿತೀರಿ, ಉಂಬುವ ಜಂಗಮ ಬಂದರೆ ನಡೆ ನಡೆ ಎಂಬಿರಿ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವಿರಿ ಅಂತ ಏನ್ ಹೇಳ್ತಾರಲ್ಲ, ಅದರದೇ ಇದು ವಚನ. ಅದಕ್ಕೇನು ಹೇಳ್ತಾರ, ಈ ಸ್ಥಾವರ ದೇವರುಗಳಿಗೆ ಏನು ನೀವು ನೈವೇದ್ಯ ಹಿಡಿತೀರಿ ಅವು ಏನೂ ಫಲ ಇಲ್ಲ, ಅವಕ್ಕೆ ನಿಷ್ಫಲ ಅದಾವ, ಅಲ್ಲಿ ಸಂತೃಪ್ತಿ ಅನ್ನೋದಿಲ್ಲ. ಈ ಜಂಗಮ ಅಂತಂದ್ರೆ ಜೀವ, ಆಕ್ಟಿವ್ ಬ್ರಹ್ಮನ್, ಚಲನಶೀಲವಾದಂತ ಏನು ಜೀವ ಅದಲ್ಲ, ಈ ಜೀವಕ್ಕೆ ನೀವು ಎಷ್ಟೇ ನೈವೇದ್ಯ ಹಿಡಿದ್ರಿ ಏನ್ ಮಾಡಿದ್ರು ಅದು ಊಟ ಮಾಡ್ತದ, ಮತ್ತೆ ತೃಪ್ತಿ ಆಗ್ತವ. ಹಿಂಗಾಗಿ ಯಾವ ಯುಗದಲ್ಲಿ ಆಗಲಿ ಈ ಜಂಗಮವೇ ಪ್ರಾಣಲಿಂಗವಾದ ಕಾರಣ ಆ ಸ್ಥಾವರ ಏನಪ್ಪ ಅಂದ್ರೆ ಜಂಗಮಕ್ಕೆ ಪ್ರಸಾದಕ್ಕೆ, ಜಂಗಮ ಪ್ರಸಾದಕ್ಕೆ ಯೋಗ್ಯವಾಯಿತು. ಅದು ಸ್ಥಾವರ ಏನಿದ್ರೂ ಸಹಿತ ಅದು ಜಂಗಮ ಪ್ರಸಾದಕ್ಕೆ, ಜಂಗಮ ಆದವನೇ ಆ ಸ್ಥಾವರಕ್ಕಿಂತ ಹೆಚ್ಚು. ಆ ಜಂಗಮ ಆದವನ್ ಏನ್ ಮಾಡ್ತಾನಂದ್ರ
ಆ ಸ್ಥಾವರದಿಂದ ಉಂಟಾದಂಥ ಆಹಾರ ಪದಾರ್ಥಗಳನ್ನೇ ಸ್ವೀಕಾರ ಮಾಡ್ತಾನ. ಸ್ವೀಕಾರ ಮಾಡಿ ಆ ಸ್ಥಾವರವು ಜಂಗಮ ಪ್ರಸಾದಕ್ಕೆ ಯೋಗ್ಯವಾಗಿತ್ತು. ನೋಡ್ರಿ ಹೆಂಗೆ ಹೇಳ್ತಾರ. ಸ್ಥಾವರ ಜಂಗಮ ಪ್ರಸಾದಕ್ಕೆ ಯೋಗ್ಯ ಯಾವಾಗೇ ಆಗಲಿ. ಈಗ ಒಂದು ದೇವಸ್ಥಾನ, ಒಂದು ಗುಡಿ ಕಟ್ಟಿ ಒಂದು ದೇವರ ಮೂರ್ತಿ ಇಟ್ಟು ಕೂಡ್ಲೇನೆ ಅದು ತಾನೇ ಫೇಮಸ್ ಆಗ್ಬಿಡ್ತದೇನ್ರಿ? ಅದು ಜನರು ವಾದ್ರ ಫೇಮಸ್ ಆಗ್ತದ ಏನು ತಾನೇ ಫೇಮಸ್ ಆಗ್ಬಿಡ್ತದ? ಜಂಗಮದಿಂದಲೇ ಅದಕ್ಕೆಲ್ಲ. ಜಂಗಮ ಅಂತಂದ್ರೆ ಜನ, ಜೀವಂತ ಇರೋಂಥ ಜನ. ಇದು ಸ್ಥಾವರ ಅಂತಂದ್ರೆ ಅಲ್ಲಿ ಚಲನೆ ಇಲ್ಲ, ನಿಶ್ಚಲವಾದಂಥದ್ದು. ಅಂಥದ್ದು ಅದಕ್ಕೊಂದು ಬೆಳಕು ಬರಬೇಕು, ಅದಕ್ಕೊಂದು ಪ್ರಸಿದ್ಧಿ ಸಿಗಬೇಕು ಅಂತಂದ್ರೆ ಜಂಗಮದಲ್ಲಿಂತಲೇ ಅದು ಪ್ರಸಿದ್ಧ ಆಗ್ತದೆ. ಅದೇ ಅರ್ಥ ಇಲ್ಲದ ಸ್ಥಾವರ ಮತ್ತು ಜಂಗಮ ಅಂದ್ರೆ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತೇನು ಹೇಳ್ತಾರಲ್ಲ, ಹಿಂಗೆ ಸ್ಥಾವರ ಪ್ರಸಾದ ಸ್ವೀಕಾರ ಮಾಡಂಗಿಲ್ಲ, ಜಂಗಮ ಪ್ರಸಾದ ಸ್ವೀಕಾರ ಮಾಡ್ತದ. ಸ್ಥಾವರ ಅದಕ್ಕೇನು ತೃಪ್ತಿ ಆನಂದ ಅಂತೇನಿಲ್ಲ, ಈ ಜಂಗಮಕ್ಕೆ ಒಂದು ತೃಪ್ತಿ ಆನಂದ ಅಂತ ಇರ್ತದ. ಅದಕ್ಕೆ ಈ ಜಂಗಮ ಪ್ರಸಾದಕ್ಕೆ ಸ್ಥಾವರ ಯೋಗ್ಯವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಸ್ಥಾವರ ಪೂಜೆಗಳನ್ನು ಮಾಡಿದ್ದೇವಂದ್ರೆ ಜಂಗಮ ಉಣಿಸೋದು, ಮುಕ್ತಿ ಉಣಿಸೋದು, ಸಾರ್ವಜನಿಕರಿಗೆ ಊಟ ಹಾಕೋದು ಅಲ್ಲಿ ನಡೆದಾಗ ಇದು ಮಾಡಬೇಕು ಜನರಿಗೆ. ಬರೀ ಸ್ಥಾವರಕ್ಕೊಂದೇ ನೈವೇದ್ಯ ಹಿಡಿದ್ರೆ ಉಪಯೋಗ ಇಲ್ಲ ಅನ್ನೋದೇ ಅದೇ ವಿಚಾರ ಅವ್ರು ಹೇಳ್ತಾರೆ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 242. ಪ್ರಾಸಂಗಿಕವಾಗಿ ಸಂದರ್ಭಾನುಸಾರವಾಗಿ ಮಾಯೆಯ ಒಂದು ನಿರೂಪಣೆ ಮಾಡ್ತಾ ಇದ್ದಾರೆ. ಕಬಿತ್ತ 154 ಯಶಸ್ವಿಯಾಗಿ ಮುಗಿಸಿರಿ. ಮಾಯೆ ಸತ್ತಿಗೂ ವಿಲಕ್ಷಣ, ಅಸತ್ತಿಗೂ ವಿಲಕ್ಷಣ. ಮಾಯೆಯನ್ನ ಅಸತ್ ಅನ್ಬೇಕಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳಲ್ಲಿ ನಮಗೆ ಮಾಯೆನೇ ತೋರ್ತದ. ಜಾಗೃತಾವಸ್ಥೆಯಲ್ಲಿ ನಾಮ ರೂಪ ಕ್ರಿಯಾತ್ಮಕವಾಗಿ ತೋರ್ತದ. ಸ್ವಪ್ನಾವಸ್ಥೆಯಲ್ಲಿ ದೃಶ್ಯ ರೂಪದಲ್ಲಿ ಆ ಮಾಯನೇ ತೋರ್ತದ. ಮತ್ತು ಸುಷುಪ್ತಿಯಲ್ಲಿ ನಮಗರಿವಿಲ್ಲ ಅಂದ್ರೂ ಕೂಡ ಬೆಳಿಗ್ಗೆ ಎದ್ದ ಮೇಲೆ ನನಗೇನು ಗೊತ್ತಿರ್ಲಾರ್ದಂಗ ನಿದ್ದೆ ಎತ್ತಿತ್ತು ಅಂತೇಳಿ ಅಜ್ಞಾನ ಮಾಯೇನೇ ಸುಷುಪ್ತಿಯಲ್ಲಿ ಕೂಡ ತನ್ನ ಪ್ರಭಾವ ಬೀರಿರ್ತದ. ಹೀಗಾಗಿ 3 ಕಾಲದಲ್ಲಿ ತನ್ನ ಪ್ರಭಾವ ಬೀರುತ್ತಿರುವ ಕಾರಣ ಮಾಯೆಯನ್ನ ನಾವು ಅಸತ್ ಅನ್ನಲಿಕ್ಕೂ ಬರಂಗಿಲ್ಲ. ಮತ್ತು ಇರವೇ 3 ಅವಸ್ಥೆ 84 ಲಕ್ಷ ಜೀವರಾಶಿಗಳಿಗೆ. ಆ 84 ಲಕ್ಷ ಜೀವರಾಶಿಗಳ 3 ಅವಸ್ಥೆ ಜಾಗ್ರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳಲ್ಲಿ ನಾವು ಮಾಯೆಯ ದರ್ಶನನೇ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮನ ದರ್ಶನ ಯಾವಾಗ ಮಾಡ್ಕೋತೀವಿ ಅಂತಂದ್ರೆ ಅನಂತ ಕಾಲ ಅನಂತ ಜನ್ಮ ಪುಣ್ಯದ ಫಲದಿಂದ ಆಧ್ಯಾತ್ಮ ಸಾಧನೆಗೆ ತರನಾಗಿರ್ತಾನ. ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪೆಗಳಾಗಿ ಆಧ್ಯಾತ್ಮ ಸಾಧನೆ ಕಡೆ ಹೊಳ್ಳಿರ್ತಾನ. ಅಂತ ಆಧ್ಯಾತ್ಮ ಸಾಧಕನು ಸಮರ್ಥ ಸದ್ಗುರುವಿನ ಬಳಿಯಲ್ಲಿ ಕುಳಿತು ಆ ಒಂದು ಬ್ರಹ್ಮ ಚಿಂತನೆ ಮಾಡುವಾಗ ತುರ್ಯ ಅವಸ್ಥೆ ಅಂತ ಬರ್ತದೆ. ಈ ಸತ್ಸಂಗದಲ್ಲಿ ಇರುವ ಅವಸ್ಥೆನೇ ತುರ್ಯ ಅವಸ್ಥೆ.
ಈ ಅವಸ್ಥೆಯಲ್ಲಿ ಬ್ರಹ್ಮದ ಜ್ಞಾನ, ಬ್ರಹ್ಮನ ಆನಂದ, ಬ್ರಹ್ಮದ ದರ್ಶನ, ಬ್ರಹ್ಮದ ಸ್ವರೂಪ, ಬ್ರಹ್ಮದ ಬಾನ ಮಾಡ್ಕೊಳ್ಳಕ್ಕೆ ಬರ್ತದ. ತುರ್ಯಾವಸ್ಥೆ ಹೆಂಗಿರ್ತದಂದ್ರೆ ಸತ್ಸಂಗದಲ್ಲಿ ಎಷ್ಟೊತ್ತಿರ್ತೀರಿ ಅಷ್ಟೊತ್ತಿರ್ತದ. ಟೆಂಪರರಿ ಅವಸ್ಥೆ. ಹೆಚ್ಚು 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 ನೀವು ಸತ್ಸಂಗ ಅಟೆಂಡ್ ಮಾಡೋದ್ರಿಂದ ತುರ್ಯಾವಸ್ಥೆಯ ರೂಢಿಯಾಗಿ ನೀವು ಸತ್ಸಂಗ ಮುಗಿಸಿಕೊಂಡು ಹೊರಗೆ ಹೋದ ಮೇಲೂ ಸಹಿತ ಅದೇ ತುರ್ಯಾವಸ್ಥೆಯಲ್ಲಿ ಇರುವಂತ ಒಂದು ಸ್ಥಿತಿ ಪ್ರಾಪ್ತಿ ಆಗ್ತದೆ. ಅದಕ್ಕೆ ತುರ್ಯಾತೀತ ಅವಸ್ಥೆ ಅಂತಾರೆ. ಒಳಗೋ ಹೊರಗೋ, ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದಾಗನು, ಗುರುವಿನ ಸಾನ್ನಿಧ್ಯ ಇಲ್ಲದಾಗನು ಅದೇ ಒಂದು ಬ್ರಹ್ಮಾನಂದದಲ್ಲಿ ಇದ್ರೆ ಅದು ತುರ್ಯಾತೀತ ಅವಸ್ಥೆ. ತುರ್ಯಾತೀತ ಅವಸ್ಥೆ ಏನದ ಅಂತಂದ್ರ ಅಲ್ಲಿ ಕೆಲವೊಂದು ಅಭಿಮಾನಗಳಿರ್ತಾವ. ಇಂಥ ಗುರುಗಳಿಂದ ನನಗ ದಾರಿ ಸಿಕ್ತು, ಇಂಥ ಶಾಸ್ತ್ರದಿಂದ ನನಗೆಲ್ಲ ಮಾಹಿತಿಗಳು ಸಿಕ್ತು, ಹಂಗ ಹಿಂಗ ಅಂತೇಳಿ ಬ್ರಹ್ಮಾನಂದ ಯಾವುದೋ ಒಂದು ಮಿಥ್ಯವಾದಂಥ ವ್ಯಾವಹಾರಿಕ ಗುರು, ವ್ಯಾವಹಾರಿಕ ಶಾಸ್ತ್ರಗಳ ಅಭಿಮಾನದಿಂದ ಅದು ಆಧಾರವಾಗಿ ನಿಂತಿರ್ತದೆ. ಮುಂದೆ ತುರ್ಯಾತೀತೋತ್ತರ ಅವಸ್ಥೆ ಅಂತಂದ್ರ ಅದು ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ನಿಂತು ಯಾವ ಗುರು ಇಲ್ಲ, ಶಿಷ್ಯ ಇಲ್ಲ, ಯಾವ ಶಾಸ್ತ್ರ ಇಲ್ಲ, ಏನೇನು ಇಲ್ಲ, ಜ್ಞಾನ ಶೂನ್ಯ ಸ್ಥಳಿಯಾಗಿ ಅವ ಸ್ವತಂತ್ರವಾಗಿ ತನ್ನ ಬ್ರಹ್ಮ ಸ್ವರೂಪದಲ್ಲಿ ವ್ಯವಹರಿಸ್ತಿದ್ದ, ವಿಹರಿಸ್ತಿದ್ದ, ಆನಂದದಲ್ಲಿದ್ದ ಅಂದ್ರೆ ಅದು ತುರ್ಯಾತೀತೋತ್ತರ ಅವಸ್ಥೆ. ಆ ಅವಸ್ಥೆ ಒಳಗ ಇಂದ್ರಿಯಗಳ ವ್ಯವಹಾರಗಳು ಇರ್ತಾವಿಲ್ರಿ ಅಂತಂದ್ರ ಇಂದ್ರಿಯಗಳ ವ್ಯವಹಾರ ಇರ್ತಾವ. ಹೆಂಗಿರ್ತಾವ? ದೇಹದ ಯಾತ್ರೆಗಾಗಿ. ಈ ದೇಹ ಇನ್ನೂ ಸ್ಥೂಲ ಶರೀರ ಇರುವ ಕಾರಣ ಅದಕ್ಕೆ ಆಹಾರ, ನಿದ್ರೆ ಏನೇನ್ ಬೇಕು ಅದನ್ನೆಲ್ಲ ಪೂರೈಸ್ತಾ ಇರಬೇಕಾದಾಗ ಇಂದ್ರಿಯ ವ್ಯವಹಾರ ನಡೀತು. ಆ ಇಂದ್ರಿಯ ವ್ಯವಹಾರ ನಡೆದಾಗ ಅವು ಇಂದ್ರಿಯಗಳು ಹೆಂಗ್ ಕೆಲಸ ಮಾಡ್ತಾವ ಅಂತಂದ್ರ ಕಣ್ಣಿನ ಕೆಲಸ ನೋಡೋದಷ್ಟೇ ನನ್ನ ಕೆಲಸ, ಕಂಡದ್ದು ಬಯಸೋದು ನನ್ನ ಕೆಲಸ ಅಲ್ಲ ಅಂತದ ಕಣ್ಣು. ಕಿವಿ ಏನ್ ಮಾಡ್ತದ? ಕೇಳೋದಷ್ಟೇ ನನ್ನ ಕೆಲಸ. ಮತ್ತೆ ಕೇಳಿದ್ದು ಬಯಸುವುದು ನನ್ನ ಕೆಲಸ ಅಲ್ಲ, ಅದರೊಳಗೆ ರಾಗದ್ವೇಷಗಳ ತಾಳುವುದು ನನ್ನ ಕೆಲಸ ಅಲ್ಲ. ಮತ್ತೆ ರಾಗದ್ವೇಷ ತಾಳದ ಯಾವುದು? ಮನಸ್ಸು. ಆ ಮನಸ್ಸಿನೊಳಗ ರಾಗದ್ವೇಷ ಕಳ್ಕೊಂಡು ಬ್ರಹ್ಮಸ್ವರೂಪ ಆದತ್ನಾಗ ಅಲ್ಲಿ ಮನಸ್ಸು ಏನಿರ್ತದಂತಂದ್ರ ಆ ವಿಷಯಗಳ ಒಂದು ಗುಣಮಟ್ಟ. ಬ್ರಹ್ಮಸ್ವರೂಪಿ ಆಗ್ಯಾನಂತ ಹೇಳಕ್ಕೆ ಗಟಾರದಾಗ ನೀರು ಕೊಟ್ರೆ ಕುಡಿತಾನೇನೋ? ಶುದ್ಧ ಜಲನೇ ಕುಡಿತಾನಿಲ್ಲ. ಆ ಶುದ್ಧ ಜಲ ಗೊತ್ತಾಗಬೇಕಾದ್ರೆ ಮನಸ್ಸು ಬೇಕಾ ಬೇಡ? ಹಂಗ ವಿಷಯಗಳಲ್ಲಿರುವಂತ ಒಂದು ಗುಣಮಟ್ಟ, ದೋಷಗಳ ಒಂದು ದರ್ಶನಕ್ಕಾಗಿ ಅಲ್ಲಿ ಇಂದ್ರಿಯಗಳ ವ್ಯವಹಾರ ಮಾಡ್ತಿರ್ತವೆ ಹೊರತು ಅಲ್ಲಿ ಯಾವ ರಾಗಗಳು ಇರಲ್ಲ, ಯಾವ ದ್ವೇಷಗಳು ಇರಲ್ಲ. ಮತ್ತು ಅವನ ಹತ್ರ ಒಂದು ಆತ್ಮ ಇರ್ತದ. ಆತ್ಮ ಅಂತದ್ದು ನಿಷ್ಕ್ರಿಯವಾಗಿರ್ತದ, ಯಾವ ವ್ಯವಹಾರಗಳಲ್ಲಿ ಅದು ಭಾಗವಹಿಸಂಗಿಲ್ಲ. ಇಂಥ ಒಂದು ಸ್ಥಿತಿ ಅದು ಅಸತ್ತತ್ ಹೇಳಕ್ ಬರಲ್ಲ, ಸತ್ತಂತ ಹೇಳ್ಬೇಕು ಅಂತಂದ್ರ ಅಲ್ಲೇನಾಗ್ತದ? ಸತ್ ಅಂತ ಹೇಳ್ಬೇಕಂತಂದ್ರೆ ಅದು ಎಲ್ಲ ಕಾಲದಲ್ಲಿ ಇರಬೇಕಾಗಿತ್ತು, ಅದು ಎಲ್ಲ ಕಾಲದಲ್ಲಿ ಇರಂಗಿಲ್ಲ. ಅನಾದಿಯಾಗಿ ನಮ್ಮ ಜೊತೆಗೆ ಬಂದಿರ್ತದ ಖರೆ ಮಾಯೆ ಅಥವಾ ಅವಿದ್ಯೆ. ಆದ್ರೆ ಯಾವಾಗ ಬ್ರಹ್ಮಜ್ಞಾನ ಉಂಟಾಗ್ತದ ಅವಾಗ ಆ ಅವಿದ್ಯೆ ಅಥವಾ ಮಾಯೆ ಅನ್ನೋದು ಇಲ್ಲದಂಗೆ ಆಗ್ತದ. ಅದಕ್ಕೆ ನಾವು ಅದನ್ನ ಸತ್ತಂತೂ ಹೇಳಲಿಕ್ಕೆ ಬರಂಗಿಲ್ಲ. ಈ ರೀತಿಯಾಗಿ ನಾನಾ ರೀತಿಯಾಗಿ ಆಲೋಚನೆ ಮಾಡ್ತಾ ಮಾಡ್ತಾ ನಾವು ಈ ಒಂದು ಸ್ವಪ್ನದ ಪದಾರ್ಥಗಳು ಮಿಥ್ಯವಾಗಿರುತ್ತವ,
ಅವೇ ಸತ್ಯ ಅಂತ ಅನ್ಕೋತ ಆದ್ರ ಸ್ವಪ್ನದಾಗ ಹುಟ್ಟಿದ ಮಕ್ಕಳಿಗೂ ನಾವು ಪಾಲ ಕೊಡಬೇಕಾಗ್ತದೆ. ಮಿಥ್ಯವನ್ನ ಸತ್ಯ ಅಂತಂದೇವಂತಂದ್ರೆ ಅದಕ್ಕೆ ಸ್ವಪ್ನದಲ್ಲಿ ಹುಟ್ಟಿದ ಮಕ್ಕಳಿಗೆ ಪಾಲ ಕೊಡಂಗಿಲ್ಲ ನಾವು ಅಂತಂದ್ರೆ ಏನಂತಂದ್ರೆ, ಈ ದೇಹ ತ್ಯಾಗ ಮಾಡುವಾಗ ಈ ದೇಹದಲ್ಲಿ ಮಾಡಿದ ಎಲ್ಲ ಲೌಕಿಕ ವ್ಯವಹಾರಗಳು ಏನದವ ಆ ವ್ಯವಹಾರಗಳಲ್ಲಿ ಈ ಆಧ್ಯಾತ್ಮಿಕ ಪಾಲು ಏನು ಇರಂಗಿಲ್ಲ. ಆತ್ಮೋನ್ನತಿ ಆತ್ಮದ ಜೊತೆಗೆ ಇರ್ತದ ಹೊರತು ದೇಹದ ಜೊತೆಗೆ ಏನು ಇರಂಗಿಲ್ಲ. ಹಿಂಗಾಗಿ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಏನಾಗ್ತಿರ್ತದ ಅಂತಂದ್ರೆ, ನಿಮ್ಮ ಆತ್ಮೋನ್ನತಿಗಾಗಿ ಪ್ರಯತ್ನ ಮಾಡಿದ್ರೆ ಆತ್ಮೋನ್ನತಿ ಆಗ್ತದಂತಂದ್ರೆ ಬೆಳಕಾಗ್ತಿರ. ಆತ್ಮ ಸ್ವಯಂ ಪ್ರಕಾಶ ಹೊರಗೆ ಬೀರ್ತಿರ್ತದ, ಅಜ್ಞಾನ ಕಡಿಮೆ ಆಗ್ತಿರ್ತದ. ಆ ಕತ್ತಲು ಕಡಿಮೆ ಆಗಿ ಬೆಳಕು ಹೆಚ್ಚಾಕೋತ ಹೋಗ್ತಾ ಇರ್ತದೆ. ಎಷ್ಟು ಬೆಳಕು ಮಾಡ್ಕೊಂಡಿರಿ ಈ ಜನ್ಮದಾಗ ಅಷ್ಟು ಮಟ್ಟಿಗೆ ಅದು ಶಾಶ್ವತವಾಗಿರ್ತದೆ. ಅದು ಏನು ಹೋದ ಶರೀರದ ಜೊತೆಗೆ ನಿಮ್ಮದೇನು ಹೋಗಲ್ಲ. ಶರೀರ ಹೋಯ್ತು ಅಂತಂದ್ರೆ ಅದ್ರ ಜೊತೆಗೆ ನಿಮ್ಮ ಆತ್ಮೋನ್ನತಿಯ ಸಾಧನೆ ಮಾಡಿದ್ದು ಅದ್ರ ಸಂಗಟ್ ಹೋಗಲ್ಲ. ಅದು ನಿಮ್ಮ ಆತ್ಮದ ಜೊತೆಗೆ ಅದು ಇರ್ತದ ಅನ್ನೋಂಥ ವಿಚಾರ ಹೇಳ್ತಾರ. ಮುಂದೆ ವಿಷಯ ಅಂಕ 243. ಇಲ್ಲೇನದ ಅಜ್ಞಾನದ ಸ್ವ ಆಶ್ರಯ ಹಾಗೂ ಸ್ವ ವಿಷಯತ್ವ. ಈ ಮಾಯ ಹೆಂಗದ? ಸ್ವ ಆಶ್ರಯ ಸ್ವ ವಿಷಯ. ಈ ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ್ದೆವದು, ಅಜ್ಞಾನದ ವಿಷಯ ಯಾವುದು ಅನ್ನೋದ್ರ ಬಗ್ಗೆ ತಿಳುವಳಿಕೆ. ಈಗ ಇವು ಗಂಡ ಹೆಂಡತಿ ಮದುವೆ ಮಾಡಿಕೊಂಡು ಸಂಸಾರ ಎಲ್ಲ ಸುರಕ್ಷಿತ ನಡೆದಿತ್ತಂದ್ರೆ ಯಾರು ಏನು ಆ ವಿಷಯದಾಗ ಸೀರಿಯಸ್ ಆಗಿ ಏನು ಮಾತಾಡ್ಲಕ್ ಹೋಗ, ಸುಮ್ಮನೆ ಇದ್ಬಿಡ್ತಾರ. ಎಲ್ಲ ಚಲೋ ಮಾಡೋದು ನಡೆ. ಏನಾರ ಜಗಳ ಕಿರಿಕಿರಿ ಏನಾರ ಸಮಸ್ಯೆ ಚಾಲು ಆಯ್ತು ಅಂತಂದ್ರ ಈ ಸಂಬಂಧ ಮಾಡಿದ್ದವ ಯಾವ, ಅವ್ರು ಎಲ್ಲಿ ಸಿಕ್ಕರು ಇವರಿಗೆ, ಎಕಡಿದ್ ಬಂದು ಗಂಟು ಬಿದ್ದರು ಇವರು ಅಂತೇಳಿ ಹಿಂಗೆಲ್ಲ ಚಾಲು ಆಗ್ತಾವ. ಹೆಂಗ್ ಪರಿಚಯ ಆಯ್ತು ಇವರಿಗೆಲ್ಲ, ಅವರೆಲ್ಲಿ ಅವರು ಇವರೆಲ್ಲಿ ಅವರು, ಹ್ಯಾಂಗಿದೆ ಎಲ್ಲ ಸಂಬಂಧ ಆಯ್ತು. ಅವ್ರಿಗೆ ಇವ್ರಿಗೆ ಹೊಂದಿಕೆನೇ ಇಲ್ಲ. ಇಂಥ ಮದುವೆಗಳು ಮಾಡ್ಕೊಂಡಕ್ಕೆ ತಾವು ಹೈರಾಣ, ಎಲ್ಲರಿಗೆ ಹೈರಾಣ ಮಾಡ್ತಾರಲ್ಲ, ಇದು ಎಂಥದ್ದು ಅಂತ. ಹಂಗ ಇಲ್ಲಿ ಏನದ, ಅಜ್ಞಾನಕ್ಕೆ ಆಶ್ರಯ ಕೊಟ್ಟವ್ರು ಯಾರು, ಅದಕ್ಕೆ ಸಂಬಂಧಪಟ್ಟ ವಿಷಯ ಆದರೂ ಏನು ಅಂತೇಳಿ ಅಜ್ಞಾನದ ಮೂಲ ಚಾಲು ಮಾಡಿಬಿಟ್ರಿ. ಅಜ್ಞಾನದ ಮೂಲ ಅಂತೂ ಅದು ಏನಂತ ಗೊತ್ತಿಲ್ಲ, ಅದು ಅನಾದಿ ಅದ. ಆದ್ರೆ ಅದಕ್ಕೆ ಆಶ್ರಯ ಕೊಟ್ಟವ್ರು ಯಾರು, ಅದೇನು ವಿಷಯ ಅಂತ, ವಾಟ್ ಈಸ್ ದ ಮ್ಯಾಟರ್. ಇವೆಲ್ಲ ಅರ್ಥ ಆಗ್ಬೇಕಾದ್ರ, ಚಂದ ಅರ್ಥ ಆಗಿ ಮನನ ಆಗ್ಬೇಕಾದ್ರ ಏನಾಗಬೇಕು? ಬ್ರಹ್ಮನಿಷ್ಠೆ ಹೆಚ್ಚಾಕೋತ ಹೋಗ್ಬೇಕು. ಬ್ರಹ್ಮನಿಷ್ಠೆ ಹೆಚ್ಚಾದವ್ರಿಗೆ ಇವೆಲ್ಲ ಅರ್ಥ ಆಗ್ತಾವ. ಉನ್ನತ ಮಟ್ಟದ ವಿಚಾರಗಳು ಇವೆಲ್ಲ. ಸುಮ್ಮನೆ ಕತೆ ಕೇಳಿದಂಗೆ ಕೇಳಿದ್ರೆ ಉಪಯೋಗ ಇಲ್ಲ. ಲೈಲಾ ಮಜ್ನು ಪಿಕ್ಚರ್ ನೋಡಿರ? ವಿಡಿಯೋದಾಗ ಹಾಕೊಂಡು ನೋಡ್ರಿ. ಇವತ್ತು ಏನಾಗ್ತದಂದ್ರೆ, ಮಜ್ನು ಅಕ್ಕಿ ಮಹಾರಾಜನ ಮಗಳಕ್ಕಿ, ರಾಜನ ಮಗಳಕ್ಕಿ, ಮಹಾರಾಜನ ಮಗಳು ಮಜ್ನು. ಸಾರಿ, ಲೈಲಾಕಿ ಹೆಣ್ಮಗಳು ರಾಜನ ಮಗಳಕ್ಕಿ. ಆಕಿ ಕಾಲೇಜ್ ಓದಾಗ ಕಾಲೇಜ್ನಾಗ ಒಬ್ಬ ಹುಡುಗನ ಸಂಗಟ ಆಕಿದ ಪ್ರೀತಿ ಆಯ್ತು. ಕಾಲೇಜ್ನಾಗ ಹುಡುಗನ ಸಂಗಟ ಪ್ರೀತಿ ಆದ ಕೂಡಲೇ ಮಜ್ನು ಅಂತ ಅವನ ಹೆಸರ. ಅವ ಏನ್ ಆಟಕಾಟೆ ಇರ್ತಾನ, ಅವನ್ ಏನಂತ ರಾಜರ ಮಗಳ ಸಂಗಟ ಮದುವೆ ಮಾಡ್ಕೊಳ್ಳೋಂತ ಒಂದು ವ್ಯಕ್ತಿತ್ವ ಇರಲ್ಲ, ಏನು ಇರಲ್ಲ.
ಆದ್ರೆ ಅವರಿಬ್ಬರು ಪ್ರೀತಿ ಯಾವ ಮಟ್ಟಕ್ಕೆ ಬೆಳೀತದಂತಂದ್ರೆ ಆಕಿನ ಬಿಟ್ಟು ಇವ ಇರ್ಲಕ್ಕಾಗಲ್ಲ, ಇವನು ಬಿಟ್ಟು ಆಕಿಗೆ ಇರ್ಲಕ್ಕಾಗಲ್ಲ. ಹಂಗಾಗ್ಬಿಡ್ತಾರ ಅವ್ರು, ಭಯಂಕರ ಕ್ಲೋಸ್ ಆಗಿಬಿಡ್ತಾರ. ಇದು ವಿಷಯ ರಾಜಾಗೆ ಗೊತ್ತಾದ್ಮೇಲೆ ರಾಜ ಏನ್ ಮಾಡ್ತಾನ, ಆ ಮಜ್ನೂಂದು ತಲೆಯಿಂದ ತೆಗೆದು ಹಾಕಿಬಿಡು ಅಂತಾನ. ಆ ಮಜ್ನೂಂದು ತಲೆಯಂದು ತೆಗೆದು ಹಾಕಿಬಿಡು, ಅದನ್ನ ಇಟ್ಕೋಬೇಡ ಅಂತನೋ. ಸಾಧ್ಯ ಇಲ್ಲ ಅಂತ ಆಕಿ, ಸಾಧ್ಯ ಇಲ್ಲ ಅಂತಂದ್ರೆ ನಿನ್ನನ್ನ ಬಂಧನದಾಗ ಇಡ್ಬೇಕಾಗ್ತದ ಅಂತೇಳಿ ಆಕಿನ ಜೈಲ್ನಾಗ ಇಡ್ತಾನ. ಹೊರಗೆ ಹೋಗಬಾರ್ದೆ, ಸೈನಿಕರೆಲ್ಲ ಕಾಯಿಲೆ ಕಚ್ಚಿ ಬಂಧನದಾಗ ಇಡ್ತಾನ. ಬಂಧನದಾಗಿಟ್ಟು ಅಲ್ಲಿ ಬಂಧನದಾಗೆ ಊಟ ನೀರ ಎಲ್ಲ ಕೊಡ್ತಾನ. ರಾಜ ಕೊಟ್ರ ಆಕಿ ಒಂದ್ ಹನಿ ನೀರು ಕುಡಿಯಂಗಿಲ್ಲ, ಒಂದ್ ತುತ್ತು ಊಟ ಮಾಡಂಗಿಲ್ಲ. ಆಕಿ ವಾರಗಟ್ಲೆ ಹಂಗೆ ಉಪವಾಸ ಬಿದ್ದ್ಬಿಡ್ತಾವ. ಅವಾಗ ರಾಜ ಕನಕರು ಬಂದ್ಬಿಡ್ತದ. ಅಯ್ಯೋ ಪಾಪ, ಇದು ಪ್ರೀತಿ ಇಷ್ಟು ಸ್ಟ್ರಾಂಗ್ ಅದತ್ತು ಗೊತ್ತಿಲ್ಲ ನಮಗ. ಅವ ಏನಾರ ಮಜ್ನು ಈಕಿಗಂತೂ ಅವನ್ ಬಿಟ್ರಿ ಇರ್ಲಕ್ ಆಗಂಗಿಲ್ಲ. ಮತ್ತ ಈಕಿ ಜೀವಂತ ಇರ್ಬೇಕಾದ್ರ ಮಜ್ನು ಗಟ್ಟಿಮುಟ್ಟಿ ಇರಬೇಕಾಯ್ತು. ಈಗ ಅಲ್ಲಿ ಈಕಿಗೆ ನಾವು ಮಾಡಿದಂಗ ಅಲ್ಲಿ ಅವನಿಗೆ ಏನಾರ ಸಮಸ್ಯೆ ಆಗಿ ಯಾರ ಏನಾರ ತೊಂದರೆ ಕೊಟ್ರು ಅಂತಂದ್ರ ರಾಜನ ಮಗಳಿಗೆ ಲವ್ ಮಾಡಿಕೆ ಈ ಪರಿಸ್ಥಿತಿ ಇಷ್ಟು ಹದಗೆಡಿಸ್ಯಾನ ಅಂತಂದ್ರ ಯಾರೇ ಅವನಿಗೆ ಶಿಕ್ಷೆ ಕೊಟ್ರು, ಎಲ್ಲರೇ ಅವನಿಗೆ ತೊಂದರೆ ಕೊಟ್ರು ಅಂತಂದ್ರ ಈಗ ಮಜ್ನು ಜೀವಂತ ಇರೋದು ಬಹಳ ಅವಶ್ಯಕತೆ ಅದ ಅಂತ ಅನಿಸ್ಬಿಡ್ತದ ರಾಜಾಗ. ಹೀಗಾಗಿ ಮಜ್ನು ಅಂತ ಒಬ್ಬ ವ್ಯಕ್ತಿ ಯಾವುದೇ ಅಂಗಡಿಗೆ ಬರ್ಲಿ, ಏನಾರ ಬೇಡಿದ್ರೆ ಸುಮ್ ಕೊಟ್ಟು ಬಿಡ್ಬೇಕು, ಬಿಲ್ಲು ರಾಜ ಭಂಡಾರಕ್ಕೆ ಕಳಿಸ್ಕೊಡ್ಬೇಕು. ಮಜ್ನು ಅನ್ನೋ ವ್ಯಕ್ತಿ ಯಾವಾಗರೆ ಹೋಟೆಲಿಗೆ ಬಂದು ಏನಾರ ತಿಂದ್ರ ಅವನಿಗೆ ಸುಮ್ ತಿನ್ನಿಸಿ ಕಳಿಸ್ಬೇಕು, ಬಿಲ್ಲು ರಾಜ ಭಂಡಾರಕ್ಕೆ ಕಳಿಸ್ಬೇಕು ಅಂತೇಳಿ ಡಂಗ್ರ ಸಾರಿಸ್ಬಿಡ್ತಾನ. ಡಂಗ್ರ ಸಾರಿಸಿದ ಕೂಡ್ಲೇನೆ ಅಲ್ಲಿ ಏನ್ ಅನರ್ಥ ಆಗ್ತದಂತಂದ್ರ, ಈ ಡಂಗ್ರ ಸಾರಿಸಿದ ಮೇಲೆ ಎಷ್ಟೋ ನೂರಾರು ಸಾವಿರಾರು ಯುವಕರು ಸಿಕ್ಕ ಅಂಗಡಿಗಳಿಗೆಲ್ಲ ಹೋಗೋದು, ಯಾರಪ್ಪ ನೀನು? ನಾ ಮಜ್ನು ಅದೀನಿ, ಏನ್ ಬೇಕು? ಇಂಥದ್ದು ಬೇಕು, ತಗೋ ಹೋಗು. ಹೋಟೆಲ್ಗೆ ನಾ ಮಜ್ನು ಅದೀನಿ, ಏನ್ ಬೇಕು? ಇಂಥ ತಿನ್ಬೇಕು, ತಿನ್ನು ಹೋಗು. ಹಿಂಗ್ ಮಾಡಿ ಬಿಲ್ ರಾಜ ಭಂಡಾರಕ್ಕೆ ಸಾವಿರಾರು ಹುಡುಗರದ ಬಿಲ್ ಹೋಗ್ಬಿಡ್ತು. ನೋಡ್ರಿ ಹೆಂಗದು. ರಾಜನ್ ಟೇಬಲ್ಗೆ ಹೋಗ್ಬಿಡ್ತದ. ಏನ್ರಿ ಒಬ್ಬ ಮಜ್ನು ಅಂದ್ರವ ಇಂಥ ಪರಿ ಖರ್ಚು ಮಾಡ್ಯಾನಲ್ಲ, ಏನ್ ತಿಂದಿರ್ಬೇಕು, ಏನ್ ಖರೀದಿ ಮಾಡಿರ್ಬೇಕು. ಇಲ್ಲ ಯಾವ್ದೋ ಒಂದು ಬಿಕಾರಿ ಗುಡಿಸಲಾಗಿದ್ದಾವ, ಅದನ್ನ ಇಷ್ಟೆಲ್ಲ ಕಿರಾಣಿ ತಿಂದು ಅವ ಏನ್ ಮಾಡ್ತಾನ, ಇಷ್ಟೆಲ್ಲ ಹೋಟೆಲ್ನಾಗ ಅವ ಹೆಂಗ್ ತಿಂತಾನ. ಇವರು ಬೇರೆ ಬೇರೆ ಹುಡುಗರು ಮಜ್ನೂನ್ ಹೆಸರು ಮೇಲೆ ತಿಂದಕ್ಕೆ ಬಿಲ್ ನಮಗ್ ಕಳಿಸ್ಯಾರ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತದ. ರಾಜ ಒಂದು ಕಾರ್ಯಾಲಯದವ್ರಿಗೆ ಗೊತ್ತಾದ್ಮೇಲೆ ಈ ಡೂಪ್ಲಿಕೇಟ್ ಮಜ್ನುಗಳು ಯಾರು, ಒರಿಜಿನಲ್ ಮಜ್ನುಗಳು ಯಾರು ಗುರುತಿಸ್ಬೇಕಲ್ಲ, ಹೆಂಗ್ ಮಾಡಬೇಕು? ಅದಕ್ಕ ಊರಾಗ ಮತ್ತೊಂದು ಡಂಗ್ರ ಸಾರಿಸಿಬಿಟ್ರು. ಏನ್ ಸಾರಿಸಿದ್ರಪ್ಪ ಅಂತಂದ್ರ, ಲೈಲಾ ಮಜ್ನುಗಾಗಿ ಕಾಯುತ್ತಿದ್ದಾಳೆ, ಮಜ್ನು ಎಲ್ಲಿದ್ದರೂ ಬರಬೇಕು ಲೈಲಾಳ ಸಲುವಾಗಿ ಅಂತ ಹೇಳಿ ಏನ್ ಮಾಡಿದ್ರು, ಡಂಗ್ರ ಸಾರಿಸ್ಬಿಟ್ರು. ಈಗ ಹುಡುಗರಿಗೆ ಏನು ಚಾನ್ಸ್ ಅಪ್ಪ ಅಂತಂದ್ರ, ಪುಗ್ಶೆಟ್ಟೆ ಭಾಗ್ಯ ಬಿಟ್ಟಿ ಭಾಗ್ಯದಾಗ ಲೈಲಾನು ಸಿಗಂಗ ಕಾಣ್ತಾಳ ಅಂಥೇಳಿ ನಾನು ಮಜ್ನು ಅಂತೇಳಿ ಹುಡುಗರು ಏನ್ ಮಾಡ್ಲಕತ್ರು, ಅಲ್ಲಿ ಒಂದು ಎಂಟ್ರನ್ಸ್ ಇಟ್ಟಿರ್ತಾರ. ಆ ಎಂಟ್ರನ್ಸ್ನಾಗ ಒಳಗ್ ಹೋಗ್ಬೇಕಾದ್ರ ಮಜ್ನುಗೆ ಅಷ್ಟೇ ಒಳಗ್ ಬಿಡ್ಬೇಕಂತ ಹೇಳಿರ್ತಾರ. ನಾ ಮಜ್ನು ಅಂತ ಹೇಳೋಣ ಒಳಗ್ ಬಿಡ್ತಾರ, ಮಜ್ನು ಅಂತ ಹೇಳೋಣ ಒಳಗ್ ಬಿಡ್ತಾರ. ಒಳಗ್ ಬಿಡೋಣ ಮಜ್ನು ಲೈಲಾನ್ ಬಲ್ಲಿ ಬರ್ಬೇಕಾದ್ರ ಲೈಲಾನ್ ಬಲ್ಲಿ ಏನ್ ಮಾಡಿರ್ತಾರ, ಒಂದು ಅಂಗಳ
ಅಂಗಳದಾಗ ಸುತ್ತ ಬೆಂಕಿ ಕೆಂಡ ಅಂಗಳ ತುಂಬ, ಮತ್ತ ನಡುವರ್ಕೊಂದು ಎತ್ತರವಾದ ಕಂಬ, ಆ ಸ್ತಂಭದ ಮೇಲೆ ಲೈಲಾ ಕೂತಾಳ. ಲೈಲಾ ಕುಂತಾಳ, ಹುಡುಗರು ಒಳಗೆ ಬರ್ತಾವ. ಹುಡುಗರು ಒಳಗೆ ಬರೋಣ, ಆ ಲೈಲಾನ್ ಬಲ್ಲಿ ಹೋಗ್ಬೇಕಲ್ಲ. ಆಕಿ ಲೈಲಾಗ ಹೇಳ್ಬಿಟ್ಟಿರ್ತಾರ, ಅವ್ ಯಾವ ಡೂಪ್ಲಿಕೇಟ್ ಹಾಕಿರ್ಲಕ್ಕ ಒರಿಜಿನಲ್ ಹಾಕಿರ್ಲಕ್ಕ, ಏ ಮಜ್ನು ಬಾ ಅಂತ ಹೇಳ್ಕೆ ನೀ ಕರಿ ಅಂತ ಹೇಳ್ತಾರ. ಹಿಂಗೆಲ್ಲ ಅನರ್ಥ ಆಗಿದ್ರ ಸಲುವಾಗಿ ಟೆಸ್ಟ್ ಮಾಡ್ಬೇಕಾಗ್ಯದ. ಕರಿಯನ್ನ ಏ ಮಜ್ನು ಬಾರೋ ಅಂತ ಮ್ಯಾಲಿಂದ ಕರಿತಾಳ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಸುತ್ತ ಅಂಗಳ ತುಂಬ ಬೆಂಕಿ ಇರ್ತದ. ಬೆಂಕಿದಾಟ ಹೆಂಗ್ ಹೋಗ್ಬೇಕು? ಅದಕ್ಕ ಅಂಜಿ ಬೆಂಕಿಯಾಗ ಹೋಗಿ ಕಾಲಿಡ್ಲಕ್ಕೆ ಯಾರು ಅಲ್ಲ ಅಂತಾರ. ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿರ್ತಾರ. ಕಡೆಗೆ ರಿಯಲ್ ಮಜ್ನು ಅಂತ ಅವ ಬಂದ. ಅವ ಕರೆ ಮಜ್ನು ಬಂದ ಕೂಡ್ಲೇನೆ ಮ್ಯಾಲ್ ಕೂತ್ ಲೈಲಾ ಕರಿಲಕತ್ತಾಳ. ಅವನಿಗೆ ಯಾ ಅಂಗಳ ಕಾಣ್ಲಿಲ್ಲ, ಬೆಂಕಿ ಕಾಣ್ಲಿಲ್ಲ. ಸೀದಾ ಬೆಂಕಿಯಾಗ ಕಾಲಿಟ್ಟು ಮಜ್ನೂನ್ ಕಡಿನೇ ಲೈಲಾನ್ ಕಡಿನೇ ಲಕ್ಷ ಕೊಟ್ಗೋತ ಬೆಂಕಿಯಾಗ ಒಂದು 4 ಹೆಜ್ಜೆ ಇಟ್ಟ ನನ್ನದ್ರಾಗೆ ಸೈನಿಕರು ಇವನೇ ಒರಿಜಿನಲ್ ಮಜ್ನು ಅದನ್ರಿ, ಮತ್ತೆ ಎಲ್ಲಾರ ಬೆಂಕಿಯಾಗಿ ಬಿದ್ದು ಸಾಯಂಕಾಲನತ್ತ ಅವನಿಗೆ ರಕ್ಷಣೆ ಮಾಡಿ ಲೈಲಾಗ ಆಕೆಗೆ ಒಂದು ಮಾಡ್ತಾರೆ. ಆ ಬೆಂಕಿ, ಈ ಅಜ್ಞಾನ, ಈ ಮಾಯೆ ಅನ್ನೋದು ಒರಿಜಿನಲ್ ಮಜ್ನುಗ ಸುಡಂಗಿಲ್ಲ, ರಕ್ಷಣೆ ಮಾಡ್ತದ. ಪರಮಾತ್ಮ ಆ ಒಂದು ಮಾಯೆಯ ಬಾಧೆ, ಅಜ್ಞಾನದ ಬಾಧೆಯಿಂದ ಅವನು ರಕ್ಷಣೆ ಮಾಡ್ತಾನೆ. ನಮ್ಮೊಳಗ ಬ್ರಹ್ಮನಿಷ್ಠೆ ಅನ್ನೋದು ಇರಲಿಲ್ಲ ಅಂತಂದ್ರೆ ಸುಮ್ಮನೆ ಇವು ಶಾಸ್ತ್ರಾರ್ಥವಾಗಿ ಓದಿ ಬರೆದು ಪಾಂಡಿತ್ಯ ಪ್ರದರ್ಶನ ಮಾಡಿದೆವಂತಂದ್ರೆ ನಾವು ಡೂಪ್ಲಿಕೇಟ್ ಮಜ್ನುಗಳಾಗ್ತೀವಿ. ಹಿಂಗಾಗಿ ಈ ವಿಷಯ ತಿಳ್ಕೋಬೇಕಾದ್ರೆ ಆಳವಾಗಿ ವಿಚಾರ ಮಾಡಿ ಅದರೊಳಗೆ ಮುಳುಗಿ ಆ ಅಜ್ಞಾನ ಅಂತೇಳಿ ಗುರುತಿಸಿ ಆ ಅಜ್ಞಾನವನ್ನು ತ್ಯಾಗ ಮಾಡಿ ನನ್ನ ಸ್ವರೂಪ ಬ್ರಹ್ಮ, ನಾನು ಹೆಂಗಿರಬೇಕು, ಒರಿಜಿನಲ್ ಬ್ರಹ್ಮಜ್ಞಾನಿ ಅಂದ್ರೆ ಹೆಂಗಿರಬೇಕು, ನಾ ಏನು ಮಾಡಬೇಕು ಅನ್ನೋದು ಸರಿಯಾಗಿ ತಿಳ್ಕೊಂಡು ಅದೇ ರೀತಿ ನಾವು ನಡೆದೇವಂತಂದ್ರೆ ನಮಗೇನಾರ ಸದ್ಗತಿ ಪ್ರಾಪ್ತಿ ಆಗ್ತದೆ. ಇಲ್ಲಾಂದ್ರೆ ಡೂಪ್ಲಿಕೇಟ್ ಮಜ್ನುಗಳಗತ್ಲೆ ನಮಗೆ ನಾವೇ ಮೋಸ ಮಾಡಿಕೊಂಡು ಹೋಗಿ ಎಲ್ಲೋ ಸಿಕ್ಕೊಂಬೀಳೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಹೆಚ್ಚು ಈ ವಿಷಯದೊಳಗೆ ಅಂತರ್ಮುಖಿಯಾಗಿ ಆಲೋಚನೆ ಒಳಗೆ ತೊಡಗಬೇಕು, ಬಹಳ ಮುಖ್ಯ. ಇಲ್ಲಿ ಅಜ್ಞಾನದ ಆಶ್ರಯ ಯಾವುದು, ಅಜ್ಞಾನದ ವಿಷಯ ಯಾವುದು ಅನ್ನುವಂಥ ಒಂದು ಸುಂದರವಾದ ಚರ್ಚೆ ಮಾಡ್ತಾ ಇದ್ದಾರೆ. ಜೀವ ಈಶ್ವರ ಎಂಬ ವಿಭಾಗರಹಿತವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಮಾಯೆ ಇರುತ್ತದೆ. ಜೀವನಿಗೂ ಆ ಶುದ್ಧ ಬ್ರಹ್ಮನೇ ಆಶ್ರಯ ಅದನ, ಈಶ್ವರನಿಗೂ ಆ ಶುದ್ಧ ಬ್ರಹ್ಮನೇ ಆಶ್ರಯ ಅದನ. ಮತ್ತ ಜೀವ ಈಶ್ವರ ಇಬ್ಬರಿಗೂ ಯಾವ ಶುದ್ಧ ಬ್ರಹ್ಮ ಆಶ್ರಯ ಅದನೋ ಅವನೇ ಯಾರಿಗೆ ಆಶ್ರಯ ಅದನ? ಮಾಯೆಗೂ ಅವನೇ ಆಶ್ರಯ ಅದ. ಇಷ್ಟು ತಿಳ್ಕೊಬೇಕೀಗ. ಮೂವರಿಗೆ ಅವನೇ ಆಶ್ರಯ ಅದ. ಅಂದ್ರೆ ಇಲ್ಲಿ ಅವಂದು 5 ವಿಶೇಷಣಗಳದಾವ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತ. ಆ 5 ವಿಶೇಷಣಗಳಲ್ಲಿ ಸದ್ರೂಪ ಅಂತ ಏನದಲ್ಲ, ಅವಂದು ಪರಮಾತ್ಮನ ಸದ್ರೂಪ ಅಂತ ಏನದಲ್ಲ, ಆ ಸದ್ರೂಪದಲ್ಲಿ ಮಾಯೆಯ ಆಶ್ರಯ ಒಂದ. ಸದ್ರೂಪದಲ್ಲಿ ನಿರ್ವಿಕಾರವಾದಂಥ ಒಂದು ಸ್ಥಿತಿ ಏನದಲ್ಲ, ಆ ಸ್ಥಿತಿ ಒಳಗ
ಜೀವ ಆದರೂ ಅಷ್ಟೇ, ಈಶ್ವರ ಆದರೂ ಅಷ್ಟೇ, ಮಾಯ ಆದರೂ ಅಷ್ಟೇ. ಬ್ರಹ್ಮನ ಒಂದು ಆವೇಶ ಹೆಂಗದ ಅಂತಂದ್ರೆ ಅದು ನಿರ್ವಿಕಾರವಾದಂಥ ಆವೇಶ. ಆತನ ಒಂದು ವಿಶೇಷಣ ಹೆಂಗದ ಅಂತಂದ್ರೆ ನಿರ್ವಿಕಾರವಾದಂಥ ವಿಶೇಷಣ ಅದ. ಆ ವಿಶೇಷಣದಲ್ಲಿ ಇದು ಆಶ್ರಯ ತಗೋತದೆ. ಅಜ್ಞಾನ, ಜ್ಞಾನ ಆದರೂ ಅಷ್ಟೇ, ಅಜ್ಞಾನ ಆದರೂ ಅಷ್ಟೇ, ಅದರೊಳಗೆ ಇದು ಆಶ್ರಯ ತಗೋತದೆ. ಬ್ರಹ್ಮದ ಸದ್ರೂಪದಲ್ಲಿ ಮಾಯೆಯು ಆಶ್ರಯ ಹೊಂದಿದೆ. ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಸತ್ ಸ್ವರೂಪ ಮಾಯೆಗೆ ವಿರೋಧವಿಲ್ಲ. ಅದರೊಳಗೆ 5 ರೀತಿಯಾದಂಥ ಒಂದು ಲಕ್ಷಣಗಳೇನದವ, ಅದರೊಳಗೆ ಒಂದು ಸದ್ರೂಪ ಅನ್ನೋದೇನದ ಮಾಯೆಗೆ ವಿರೋಧವಿಲ್ಲ. ಮಾಯೆಯು ಶುದ್ಧ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಮಾಯೆ ಏನ್ ಮಾಡ್ತದ, ಸದ್ರೂಪದೊಳಗ ಎಂಟ್ರಿ ತಗೊಂಡು ಚಿದ್ರೂಪವನ್ನು ಮುಚ್ಚಾಕ್ತದ. ಚಿದ್ರೂಪ ಅಂತಂದ್ರೆ ನಾನು ಬ್ರಹ್ಮ ಅದೀನಿ ಅಂತ ಅರಿವು, ಜ್ಞಾನ ಏನದ ಅದೇ ಚಿದ್ರೂಪ. ನಾ ಬ್ರಹ್ಮ ಅದೀನಿ ಅನ್ನೋದು ಮರೆಸಿ ನಾನು ನಾಮರೂಪಾತ್ಮಕ ಅದೀನಿ, ಜೀವ ಅದೀನಿ ಅನ್ನಂಗ ಮಾಡ್ತದ. ಅದಕ್ಕೆ ಏನು ಮಾಡ್ತದ, ಆನಂದ ಚಿದ್ರೂಪ ಏನ್ ಮಾಡ್ತು, ಚಿದ್ರೂಪವನ್ನು ಮುಚ್ಚಾಕಿ ನಾನು ಬ್ರಹ್ಮ ಎನ್ನುವ ಅರಿವನ್ನು ಮುಚ್ಚಾಕ್ತು. ಮತ್ತ ಆನಂದ, ಆ ಬ್ರಹ್ಮನ ಆನಂದ ಮುಚ್ಚಾಕಿ ನಾನಾ ರೀತಿ ದುಃಖಗಳು ಕೊಟ್ಟು ಆ ದುಃಖವನ್ನೇ ಸುಖ ಎನ್ನುವ ಹಾಗೆ ಅವಿವೇಕತನ ಬೆಳೆಸ್ತು. ಮತ್ತೇನ್ ಮಾಡ್ತು, ನಿತ್ಯವಾದಂತ ತನ್ನ ಸ್ವರೂಪವನ್ನ ಮುಚ್ಚಾಕಿ ಆ ಬ್ರಹ್ಮನಿಗೆ ಏನ್ ಮಾಡ್ಬಿಡ್ತು, ಎಲ್ಲಿ ಸತ್ತೋತೀನಿ, ಎಲ್ಲಿ ಮಾನ ಪ್ರಾಣಗಳ ಅಪಾಯ ಆಗ್ತದ ಅಂತ ಹೇಳಿ ಅವನಿಗೇನ್ ಮಾಡ್ಬಿಡ್ತು, ಅನಿತ್ಯ ಭಾವ, ಭಯ, ದುಃಖ, ಚಿಂತೆ. ಮತ್ತ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇರುವಂತ ಆ ಬ್ರಹ್ಮ ಸ್ವರೂಪವನ್ನ ಸ್ಥಿಮಿತಗೊಳಿಸಿ ಈ 3.5 ಮೊಳ ಶರೀರದಕ್ಕಷ್ಟೇ ಇದು ಆದ ಅನ್ನೋ ರೀತಿಯಲ್ಲಿ ಅದನ್ನ ಕಟ್ಟಿ ಹಾಕಿಬಿಡುತ್ತೆ. ಅದಕ್ಕ ಎಂಟ್ರಿ ತಗೊಂಡದ್ದಕ್ಕೆ ಮಾಯೆ ಎನ್ನುವ ಒಂದು ಅಜ್ಞಾನಕ್ಕ ಈ 5 ಲಕ್ಷಣಗಳ ಪೈಕಿ ಸದ್ರೂಪ ಅನ್ನೋದು ಅದಕ್ಕೆ ಆಶ್ರಯ ಕೊಟ್ಟದ್ದಕ್ಕ ಉಳಿದ 4 ವಿಶೇಷಣಗಳನ್ನ ಅದಕ್ಕೆ ಮುಚ್ಚಿ ಹಾಕುವುದಕ್ಕೆ ಅವಕಾಶ ಸಿಕ್ಕಿತು. ಹೆಂಗದ ಇದು ವಿಚಾರ? ಎಷ್ಟು ಡೀಪ್ ಹೋಗ್ಯಾರ ನೋಡ್ರಿ ಅವರು. ನಿಶ್ಚಲ ಸದ್ರೂಪದೊಳಗೆ ಆಶ್ರಯ ತಗೊಂಡು ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಏನೆಲ್ಲ ಮುಚ್ಚಿ ಹಾಕ್ಬಿಟ್ಟದು. ಅದಕ್ಕೆ ಹೆಂಗ್ ಉದಾಹರಣೆ ಕೊಡ್ತಾರಂತಂದ್ರ, ಒಂದು ಕೋಣೆಯಲ್ಲಿ ಕತ್ತಲೆಗೆ ಆಶ್ರಯ ಕೊಟ್ಟರೆ ಈ ರೂಮ್ನಾಗ ಏನ್ ಕೆಲಸದ ಮುಚ್ಚಿಬಿಡ್ರಿ ಅಂತೇಳಿ ಅದಕ್ಕೆ ಮುಚ್ಚಿ ಹಾಕಿ ಬಿಟ್ರಿ ಅಂತಂದ್ರ ಅದಕ್ಕೆ ಕತ್ತಲಾಗಿ ಬಿಡ್ತದ. ಕತ್ತಲಾಯ್ತಂದ್ರ ಆ ರೂಮಿನೊಳಗೆ ಏನೇನು ವಸ್ತುಗಳದಾವ ಅವೆಲ್ಲನೂ ಕಾಣ್ಲಾರ್ದಾಗ ಮಾಡಿಟ್ಬಿಡ್ತದ. ಅಲ್ಲಿ ಏನ್ ಕಾಣ್ತದ, ಬರೀ ಕತ್ತಲೊಂದೇ ಕಾಣ್ತದ. ಕತ್ತಲೊಂದೇ ಕಾಣ್ತದ, ಕತ್ತಲಾಗಿರೋ ವಸ್ತುಗಳೇ ಕಾಣಂಗಿಲ್ಲ. ಹಂಗ ಕೋಣೆಯಲ್ಲಿಯೇ ಆಶ್ರಯ ಹೊಂದಿದ ಕತ್ತಲೆಯು ಇಡೀ ಕೋಣೆಯನ್ನೇ ತಿಳಿಯದಂತಾಗಿ ಮಾಡುತ್ತದೆ. ಕೋಣೆ ಹೇಗಿದೆ ಅಂತ ಗೊತ್ತಾಗಂಗಿಲ್ಲ, ಕೋಣೆ ಎಷ್ಟು ದೊಡ್ಡದದ, ಕೋಣೆಯಲ್ಲಿ ಏನೇನದವ ಎಂಬುದು ಯಾವುದನ್ನು ತಿಳಿಯಗೊಡಲಾರದೆ ಕತ್ತಲೆ ತಾನೊಂದೇ ಇದ್ದೇನೆ ಅಂತ ತೋರಿಸ್ತಿರ್ತದೆ. ಆ ಕತ್ತಲಿಗೆ ಹೋಗಿ ನೀವು ಬೆಳಕು ಮಾಡಿದ್ರಿ ಅಂತಂದ್ರೆ ಆ ಕೋಣೆ ಎಷ್ಟು ದೊಡ್ಡದದ ಗೊತ್ತಾಗ್ತದ, ಕೋಣೆ ಒಳಗೆ ಏನೇನದವ ಗೊತ್ತಾಗ್ತದ. ಈ ಮಾಯೆಯ ಶಕ್ತಿ ಎಷ್ಟಾದ, ಮಾಯೆಯ ಶಕ್ತಿ ಎಷ್ಟು ಆದ.
ಭಾಪು ವಿಧಿಯೇ ಅಂತೇಳಿ ಒಂದದು ನೋಡ್ರಿ, ನಿಜಗುಣ ಶಿವಯೋಗಿಗಳದು. ಅಂತಿಂತ ಜ್ಞಾನಿಗಳು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಎಂಥವ್ರಿದ್ದರು, ಜನಕ ಇರ್ಬೋದು, ಎಲ್ಲರಿಗೆ ಅವರವರ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ಅವರವ್ರ ಭೋಗ ಅನುಭವಿಸಬೇಕು ಅಂತೇಳಿ ಅವರಿಗೆಲ್ಲ ನಿನ್ನ ಕಂಟ್ರೋಲ್ನಾಗ ಇಟ್ಕೊಂಡಿದ್ದಲ್ಲ. ಏನಪ್ಪ ನಿನ್ನ ಪ್ರಭಾವ? ಏನಿದು ಮಾಯಾಶಕ್ತಿ ನಿಂದು? ಬೇಕಾದಂತ ಜ್ಞಾನಿಗಳಿದ್ರು ಸಹಿತ ಪ್ರಾರಬ್ಧ ಅನುಭವಿಸಂಗ ಮಾಡ್ತಲ್ಲ ನೀನು. ಈ ಪ್ರಾರಬ್ಧ ಅಂದ್ರೆ ಏನಂತಂದ್ರ, ಈಶ್ವರ ಈ ಜನ್ಮ ತಗೊಂಡು ಬರಾಗ ನಮಗೆ ಭೋಗಗಳು ಏನ್ ಕೊಟ್ಟನ ಅದು ಈಶ್ವರನ ಇಚ್ಛೆ ಪ್ರಾರಬ್ಧ, ಮತ್ತಿನ್ನೇನಿಲ್ಲ. ಪ್ರಾರಬ್ಧ ಅಂದ್ರೆ ಈಶೇಚ್ಛೆ, ಈಶ್ವರನ ಇಚ್ಛೆ. ಅದು ನಿಮ್ಮ ಪ್ರಾರಬ್ಧ ಅಂದ್ರೆ ನಿಮ್ಮ ಜನ್ಮದಲ್ಲಿ ಏನು ಭೋಗಿಸ್ಬೇಕಂತ ನಿಮಗೆ ಈಶ್ವರ ಇಚ್ಛೆ ಪಟ್ಟು ಕಳಿಸನ, ಅವನ ಸಂಕಲ್ಪದಂತೆ ನೀವು ಭೋಗಿಸ್ತಾ ಇದ್ದೀರಿ. ಅದೇ ಈಶೇಚ್ಛೆನೆ ನಮ್ಮ ಪ್ರಾರಬ್ಧ. ಇಲ್ಲಿ ಏನಾಗಬೇಕಿತ್ತು, ಕೋಣೆ ಹೇಗದತ್ತ ತಿಳಿಲಾರ್ದಂಗೆ ಮಾಡ್ತದೆ. ಈ ಪಕ್ಷಕ್ಕೆ ಸ್ವ ಆಶ್ರಯ ಸ್ವ ವಿಷಯ ಪಕ್ಷವೆಂದು ಹೇಳುತ್ತಾರೆ. ಸ್ವ ಆಶ್ರಯ ಸ್ವ ವಿಷಯ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಸ್ವಲ್ಪ ಇದು ಕುರ್ಚಿ ಚೇಂಜ್ ಮಾಡ್ತೀನಿ, ಯಾಕೋ ಮೆತ್ತಗಾಗ್ಯದ, ಪಟ್ರಲ್ಲಾಗತ್ತ, ಎಲ್ಲರೂ ಬಿದ್ದರೆ ಏನ್ ಮಾಡೋ. ಸ್ವ ಆಶ್ರಯ ಸ್ವ ವಿಷಯ ಅಂತಂದ್ರೇನು? ಮುಂದಿದಕ್ಕೆ ಇನ್ನ ಬಿಡಿಸಿ ಹೇಳ್ತಾರೆ. ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ. ಸ್ವ ಅಂದ್ರೆ ನೀವೇ ಕೂಟಸ್ಥ ಸ್ವರೂಪ. ನೀವೇ ಅದಕ್ಕೆ ಆಶ್ರಯ ಕೊಟ್ಟಿರಿ. ಅಜ್ಞಾನ ಬರುವಾಗ ಇರ್ಲಿ ಅದನ್ನು ಬ್ಯಾಡ ನಮ್ಮ ಅಂತೇಳಿ ಇಟ್ಕೊಂಡಿರಿ. ಅದು ಬಂದಕ್ಕೆ ಏನ್ ಮಾಡಿಬಿಡ್ತು, ನಿಮ್ಮನ್ನೇ ಮುಚ್ಚಾಕಿಬಿಡ್ತು. ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ. ವಿಷಯ ಅಂತಂದ್ರೇನು? ತಿಳಿಯಗೊಡದಂತೆ ಮಾಡುವುದು. ತಾನೇ ಅದಕ್ಕೆ ಒಳಗೆ ಕರ್ಕೊಂಡು ತಾನೇ ತಿಳಿಲಾರ್ದಂಗೆ ಆಗಿಬಿಡ್ತಾನ ನಾವು ಬ್ರಹ್ಮ. ಸ್ವ ಅಂದರೆ ಶುದ್ಧ ಬ್ರಹ್ಮವೇ. ಸ್ವ ಆಶ್ರಯ ಅಂತಂದ್ರೆ ಶುದ್ಧ ಬ್ರಹ್ಮವೇ ಆಶ್ರಯ. ಮತ್ತೆ ಬ್ರಹ್ಮ ಆಶ್ರಯ ಆದ್ರೆ ಮಾಯೆ ಏನು? ಆಶ್ರಿತೆ. ಶುದ್ಧ ಬ್ರಹ್ಮ ಆಶ್ರಯ ಕೊಟ್ರ ಮಾಯೆ ಏನಾತಾಳ? ಆಶ್ರಿತೆ. ಸ್ವ ಅಂದ್ರೆ ಶುದ್ಧ ಬ್ರಹ್ಮವೇ, ವಿಷಯ ಅಂತಂದ್ರೆ ಮಾಯೆಯಿಂದ ಆವರಿಸಲ್ಪಡುತ್ತಾನೆ. ಆವರಿಸಲ್ಪಟ್ಟು ಈ ಪ್ರಕಾರ ಅರ್ಥ ಇಲ್ಲದ ಹಾಗೆ ಅಡಗಿ ಬಿಡುತ್ತಾನೆ. ಸ್ವ ಅಂದ್ರೆ ಶುದ್ಧ ಬ್ರಹ್ಮ. ತಾನೇ ಆಶ್ರಯ ಕೊಟ್ಟು ತಾನೇ ಅದ್ರಾಗ ಅಡ್ಕೊಂಡು ಕೂತ್ಬಿಡ್ತಾನ. ಸಂಕ್ಷೇಪ ಶಾರೀರಿಕ ಅಂತ ಒಂದು ಬುಕ್ ಅದ, ವಿವರಣ ವೇದಾಂತ ಅಂತ ಒಂದದ, ಮುಕ್ತಾವಳಿ ಅಂತದ, ಅದ್ವೈತ ಸಿದ್ಧಿ ಅಂತದ, ಅದ್ವೈತ ದೀಪಿಕಾ ಅಂತದ. ಏನೇನು ಬುಕ್ಗಳು ಬರ್ಕೋರು ಒಂದ್ ಕಡೆ. ಸಂಕ್ಷೇಪ ಶಾರೀರಿಕ ಗ್ರಂಥ ಸಿಕ್ಕು ಅಂತಂದ್ರೆ ಇವೆಲ್ಲ ತಗೋಬೇಕು. ಒಂದನೇ ಬುಕ್ಕು ಸಂಕ್ಷೇಪ ಶಾರೀರಿಕ, ಎರಡನೇದ್ದು ವಿವರಣ, ಬುಕ್ ಹೆಸರೇ ವಿವರಣ, ಮೂರನೇದ್ದು ವೇದಾಂತ ಮುಕ್ತಾವಳಿ, ನಾಲ್ಕನೇದ್ದು ಅದ್ವೈತ ಸಿದ್ಧಿ,
5ನೇದ್ದು ಅದ್ವೈತ ದೀಪಿಕಾ ಮೊದಲಾದ ಗ್ರಂಥಕಾರರು ಸ್ವ ಆಶ್ರಯ ಸ್ವವಿಷಯವೇ ಆದ ಅಜ್ಞಾನವನ್ನು ಮಾಯೆಯನ್ನು ಅಂಗೀಕಾರ ಮಾಡಿರುತ್ತಾರೆ. ಯಾವ್ಯಾವ ಗ್ರಂಥದಾಗ ಯಾರ್ಯಾರ ಗ್ರಂಥಕಾರರು ಈ ಸ್ವ ಆಶ್ರಯ ಸ್ವ ವಿಷಯದ ಬಗ್ಗೆ ನಿಮಗೆ ಉಲ್ಲೇಖಗಳು ಕೊಟ್ಟರು. ಇಷ್ಟು ಡೀಟೇಲ್ ಆಗಿ ಕೊಟ್ಟರ ಅದನ್ನು ಓದ್ಕೊಂಡು ಈ ಅಜ್ಞಾನಕ್ಕ ಮಾಯೆಗೆ ಆಶ್ರಯ ಕೊಟ್ಟವ್ರು ಮತ್ತು ಹೊರಗಿನವ್ರು ಯಾರು ಅಲ್ಲ, ನಾವೇ ಆಶ್ರಯ ಕೊಟ್ಟು ನಾವೇ ಅದ್ರಾಗ ಮುಳುಗೀವಿ. ಆಯ್ತು, ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ಮತ್ತೇನ್ ಮಾಡ್ತೀವಿ? ನಮ್ಮನ್ನು ಯಾರು ಮುಳುಗಿಸ್ಯಾರ ಅವ್ರಿಗೆ ಹುಡುಕ್ಲಕ್ಕೆ ಹೋಗ್ತೀವಿ. ಆಶ್ರಯ ಕೊಟ್ಟವ್ರು ನಾವೇ. ನಾವೇ ಆಶ್ರಯ ಕೊಟ್ಟು ನಾವು ಮುಳುಗಿ ನಾವು ಹಾಳಾಗಿ ಹೋಗೋ ಟೈಮ್ನೊಳಗೆ ನಮ್ಮನ್ನು ಯಾರು ಮುಳುಗಿಸ್ಯಾರ ಅವ್ರಿಗೆ ಹುಡುಕ್ಲಕ್ಕೆ ಹೋಗ್ತೀವಿ. ಇದಂತ ಬಂಡತನ ಅದ ನೋಡ್ರಿ ನಾವು. ಬಹಳ ವಿಚಿತ್ರದ ಇದೆ ಮಾತು. ಯಾರು ಕಾಯ್ಬೇಕು ನಮ್ಮನ್ನ? ಯಾರು ಕಾಯ್ಲಕ್ ಸಾಧ್ಯ ಅದ? ಇನ್ನೊಬ್ಬರ ಮೇಲೆ ಹೊರಿಸ್ತೀವಿ ನಾವು. ಜಗತ್ತು ಕೇವಲ ಶುದ್ಧ ಬ್ರಹ್ಮದಿಂದ ಉತ್ಪತ್ತಿ ಆಗಿಲ್ಲ. ಈ ಜಗತ್ತು ಇಷ್ಟೆಲ್ಲ ತಯಾರಾಗ್ಯದಂದ್ರೆ ಇದು ಬರೇ ಶುದ್ಧ ಬ್ರಹ್ಮದಿಂದ ಉತ್ಪತ್ತಿ ಆಗಿಲ್ಲ. ಅವ ಬ್ರಹ್ಮ ಮೊದಲ 4 ಮಂದಿಗೆ ಸೃಷ್ಟಿ ಮಾಡ್ತಾನ. ಜಗತ್ತು ಬೆಳೆಸೋದ್ರ ಸಲುವಾಗಿ ಅಂತ 4 ಮಂದಿಗೆ ಸನಕ ಸಾನಂದ ಸನತ್ ಅಂತೇಳಿ ಅವ್ 4 ಮಂದಿ ಹುಟ್ಟುತ್ತಾರ, ಬ್ರಹ್ಮನ ಮಕ್ಕಳವ್ರು. ಅವಕ್ಕೆ ಕುಂದಿರ್ಸ್ಕೊಂಡು ಸಂಸಾರ ಹೆಂಗ್ ಮಾಡ್ಬೇಕು, ನಿಮ್ ಸಲುವಾಗಿ ಮತ್ತೆ ಹೆಣ್ಣು ಸೃಷ್ಟಿ ಮಾಡ್ತೀನಿ, ಮದುವೆ ಮಾಡ್ಕೊಳ್ರಿ, ಮನುಷ್ಯರ ಸಂತಾನ ಬೆಳೆಸ್ರಿ ಅಂಥೇಳಿ ಅವಕ್ಕೆ ಉಪದೇಶ ಮಾಡ್ತಾನೆ ಬ್ರಹ್ಮ. ಯಾಕಪ್ಪ ನಾವು ಆರಾಮಿರೋದು ಚಲೋ ಇಲ್ಲೇನಂತೇಳಿ ಅಂತಾರ ಅವ್ರು. ಹಿಂಗ್ಯಾಕೆ ನಮ್ಗ್ಯಾಕೆ ಗಂಟು ಬಿದ್ದಿದೆ ನೀನಂತೇಳಿ ಫಸ್ಟ್ ಜನರೇಷನ್ ಅವರು ಸೃಷ್ಟಿ ಆದವರು ಅಂತ ಕೆಲಸ ನಾವು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತೇಳಕ್ಕೆ ಅವರು ಸನ್ಯಾಸ ಸ್ವೀಕಾರ ಮಾಡಿ ನಾರದ ಮಹರ್ಷಿಗಳಿಂದ ಉಪದೇಶ ತಗೊಂಡು ಆ ಬ್ರಹ್ಮನಿಂದ ಒಂದ್ ಕಡೆ ಎಲ್ಲರ ಹೋಗಂದ್ರೆ ಓದ್ತೀವಿ, ನಮಗೆ ಕಾಟ ಕೊಡ್ಬೇಡ ನೋಡತ್ ಗಂಟು ಬಿದ್ಬಿಡ್ತಾರ ಅವ್ರು. ಅವನಿಗೆ ಆಶ್ರಯನೇ ಕೊಡಂಗಿಲ್ಲ ಅವ್ರು. ಎಷ್ಟು ಶುದ್ಧ ರೂಪ ಇರ್ತಾರ ಅವ್ರು. ಸನತ್ ಕುಮಾರ ಸಾನಂದ ಮುಂದೆ ಹೇಳ್ತೀವಿ, ಅದು ಬರ್ತದ ಬರ್ತಾನೆ. ಫಸ್ಟಿನ 4 ಮಂದಿ ಆಯ್ತು ಬಿಡಪ್ಪ, ನೀವೇನು ಸನ್ಯಾಸಿ ಆಗಿ ಹಿಂಗೆ ಇರ್ರಿ, ನೀವೇನು ಸಂಸಾರ ಮಾಡಿ ಮತ್ತೆ ಜಗತ್ತು ಬೆಳೆಸೋದ ಅವಶ್ಯಕತೆ ಇಲ್ಲ ಅಂತೇಳಿ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಅಂತೇಳಿ ಇಬ್ಬರನ್ನ ಸೃಷ್ಟಿ ಮಾಡ್ತಾವ. ಇಬ್ಬರನ್ನು ಸೃಷ್ಟಿ ಮಾಡಿದ್ಮೇಲೆ ಮುಂದೆ ಅವರು ಸಂಸಾರ ಬೆಳೆಸಿ 3 ಜನ ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು 5 ಮಕ್ಕಳು ಹಡ್ತಾರ. ಆ 5 ಮಕ್ಕಳಲ್ಲಿಂತ ಮುಂದೆ ಜಗತ್ತು ಬೆಳೀತದೆ. ಅವೆಲ್ಲ ಮುಂದೆ ಕತಿ ದೊಡ್ಡ ಅವೆಲ್ಲ. ಯಾವ ನೋಡ್ಯಾನ ನೀವು ಒಂದ್ ಕತಿ ಬರ್ದ್ ಬಿಡೋದಪ್ಪ, ಅದು ಎಷ್ಟು ಕರೆ ಅದ ಎಷ್ಟು ಸುಳ್ಳದ ಹ್ಞೂ ಅನ್ಕೋತಿರೋದಷ್ಟೇ. ಒಂದ್ ಚಂದ ನಂಬಂಗ ಖುಷಿ ಆಗಂತ ಕತಿ ಬರ್ಲಿಕ್ಕೆ ಏನ್ ಗಂಟು ಹೋಗ್ಯದ? ಯಾರು ನೋಡ್ಯಾರೋ ಯಾರು ಸುಮ್ಮ ಹಂಗೆ ಬರ್ದಿರ್ತಾರೆ ಕತಿ, ಹ್ಞೂ ಕೇಳ್ಕೊತ ಹೋಗೋದು, ಖುಷಿ ಪಡೋದು. ಖುಷಿ ಪಡ್ಲ ಆ ಕತಿ ಕರೆ ಅದು ಸುಳ್ಳದ ಅದು ತಗೊಂಡು ಏನ್ ಮಾಡೋಣ? ಖುಷಿ ಅಂತ ಆಗ್ತದಿಲ್ಲ. ಒಂದೇನೋ ಅಮೃತ ಉತ್ಪನ್ನ ಆಗ್ತದೆ, ಖುಷಿ ಪಡೋದಪ್ಪ. ಸ್ವಯಂಭೂಮನು ಶತರೂಪಾದೇವಿ ಭಾಳ ಚಲೋ ಅದ ಕತಿ ಕೇಳ. ಏನೇನದು ಕೆಲ್ಸಕ್ಕೆ ಬರ್ಲಾದ ಮಾತಾಡೋದಕ್ಕಿಂತ ಚಲೋ ವಿಚಾರಗಳು ಆ ಕತಿ ಮೂಲಕ ಒಳ್ಳೆ ತತ್ವಜ್ಞಾನಗಳು ಹೇಳ್ತಿರ್ತಾರ, ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಿರ್ತಾರ. ಹ್ಞೂ ಅನ್ಕೋತ ಹೋಗೋದು.
ಈಗೆಲ್ಲಿ ನಮ್ಮ ವಿಚಾರ ಸಾಗರದಾಗನು ಮತ್ತ ಈ ರಾಜನ ಹೆಸರು ಏನದಲ್ಲ, ಅದೃಷ್ಟಿ, ತತ್ವದೃಷ್ಟಿ, ತರ್ಕದೃಷ್ಟಿ, ಇವ್ರ ಅಪ್ಪನ ಹೆಸರು ಏನದಲ್ಲ, ಶುಭ ಸಂತತಿ, ಇವೆಲ್ಲ ಯಾರು ನೋಡ್ಯಾರ? ಏನದ ಕಥೆ ಅಂತ ಚಂದದ, ಖುಷಿ ಪಡ್ಲಕತ್ತೀವಿ ಅಷ್ಟೇ. ಅದಕ್ಕೆ ಈ ಜಗತ್ತು ಕೇವಲ ಶುದ್ಧ ಬ್ರಹ್ಮದಿಂದ ಉತ್ಪತ್ತಿಯಾಗಿಲ್ಲ ಮತ್ತು ಕೇವಲ ಮಾಯೆಯಿಂದಲೂ ಉತ್ಪತ್ತಿಯಾಗಿಲ್ಲ. ಇದೇನಾಗಿದೆ? ಮಾಯೆಯಿಂದ ವಿಶಿಷ್ಟವಾದ ಚೇತನ. ಮಾಯೆ ಮತ್ತು ಚೇತನ, ಈ ವಿಶಿಷ್ಟ ಅಂದ್ರೆ ಚೇತನ ಅಂದ್ರೆ ಬ್ರಹ್ಮಚೇತನ ಮತ್ತು ಮಾಯೆ ಎರಡೂ ಸೇರಿಸಿ ಈ ಜಗತ್ತ ಉತ್ಪತ್ತಿಯಾಗಿದೆ. ಜಗತ್ತು ಮಾಯೆಯ ಪರಿಣಾಮದಿಂದ ಮತ್ತು ಚೇತನದ ವಿವರ್ತದಿಂದ ಉತ್ಪತ್ತಿಯಾಗಿದೆ. ಮಾಯೆ ಈ ಜಗತ್ತಿನೊಳಗ ಒಂದು ವಿಷಯ ಪರಿವರ್ತನೆ ಆಗ್ತಿರ್ತದ, ಅದು ಮಾಯೆಯ ಭಾಗ. ಇನ್ನ ಒಂದು ಪರಿವರ್ತನೆ ಆಗ್ಲಾರ್ದಂಗೆ ಶಾಶ್ವತವಾಗಿರೋದು ಅದು ಚೇತನದ ಭಾಗ. ಹಗ್ಗ ಹಾವು ಬರೋದಕ್ಕಿಂತ ಮೊದಲು ಹಗ್ಗವಾಗೇ ಇತ್ತು, ಹಾವು ಬಂದಾಗಲೂ ಹಗ್ಗವಾಗೇ ಇತ್ತು, ಹಾವು ಹೋದ್ಮೇಲೂ ಹಗ್ಗವಾಗಿ ಉಳಿದಿರ್ತದ. ಅದಕ್ಕೇನಂತಾರ? ವಿವರ್ತ ಅಂತಾರ. ಹಗ್ಗದ ವಿವರ್ತ. ಆ ಹಗ್ಗದೊಳಗ ಕತ್ತಲ್ದಾಗ ಹಾವು ಬಂದು ಹೋಯ್ತಲ್ಲ, ಅದೇನದ? ಮಾಯೆಯ ಪರಿಣಾಮ. ಹಾವು ಬರ್ತು, ಸ್ವಲ್ಪ ಹೊತ್ತಿತ್ತು, ಬೆಳಕಾದ್ಮೇಲೆ ಹೋಯಿತು, ಅದು ಮಾಯೆಯ ಪರಿಣಾಮ. ಅದೇ ರೀತಿ ಈ ಜಗತ್ತಿನೊಳಗೆ ಬ್ರಹ್ಮಾಂಡ ಪಿಂಡಾಂಡಗಳು 84 ಲಕ್ಷ ಜೀವರಾಶಿಗಳು ಬರ್ತಿರ್ತಾವ, ಹೋಗ್ತಿರ್ತಾವ. ಅವೆಲ್ಲ ಬರವು ಹೋಗವು, 4 ದಿನ ಇರವು, ಅವು ಮಾಯೆಯ ಪರಿಣಾಮಗಳು. ಮತ್ತೆ ಬರವು ಬರ್ತಾವ, ಹೋಗ್ತಾವ. ಆದ್ರೆ ಅಲ್ಲಿದ್ದ ಒಬ್ಬ ಶಾಶ್ವತವಾದಂಥ ಚೇತನ ಏನದಲ್ಲ, ಅದರೊಳಗೆ ಏನು ವ್ಯತ್ಯಾಸ ಇಲ್ಲ. ಅದು ಏನದ ಅಂತಂದ್ರೆ ಚೇತನದ ವಿವರ್ತ, ಬ್ರಹ್ಮದ ವಿವರ್ತ. ಮಾಯೆ ಅಂತಂದ್ರೆ ಅಜ್ಞಾನ, ಮಾಯೆ ಅಂದ್ರೆ ಅವಿದ್ಯೆ, ಮಾಯೆ ಅಂದ್ರೆ ಶಕ್ತಿ, ಮಾಯೆ ಅಂದ್ರೆ ಪ್ರಕೃತಿ, ಮಾಯೆ ಅಂದ್ರೆ ಪ್ರಧಾನ. ಸಾವಿರ ಹೆಸರುಗಳದಾವ ಮಾಯೆಗೆ. ಯಾಕಂದ್ರೆ ಅದರ ಲೀಲೆ ಭಯಂಕರದ. ಎಲ್ಲ ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಸೂರ್ಯ, ರವಿ, ಭಾನು ಅಂದ ಹಾಗೆ. ಅಜ್ಞಾನ ಅಂತ ಯಾಕಂದ್ರು? ಇದಕ್ಕೆ ಅಜ್ಞಾನ ಅಂತ ಯಾಕಂದ್ರು? ಅಜ್ಞಾನ ಅಂತ ಯಾಕಂದ್ರೆ ಬ್ರಹ್ಮ ಸ್ವರೂಪದ ಆವರಣ ಮಾಡಿದ ಕಾರಣ. ಬ್ರಹ್ಮ ಸ್ವರೂಪದ ಆವರಣ ಮಾಡ್ತದಲ್ಲ, ಇದಕ್ಕೆ ಅಜ್ಞಾನ ಅಂತ. ಅವಿದ್ಯೆ ಅಂತ ಯಾಕಂದ್ರು ಅಂತಂದ್ರ ಬ್ರಹ್ಮಜ್ಞಾನದಿಂದ ಬಾಧವಾಗುವ ಕಾರಣ, ವಿದ್ಯೆಯಿಂದ ಬಾಧವಾಗುವ ಕಾರಣ ಇದಕ್ಕೆ ಅವಿದ್ಯೆ ಅಂತ. ಬ್ರಹ್ಮಜ್ಞಾನದಿಂದ ಬಾಧವಾಗುವ ಕಾರಣ ಅವಿದ್ಯೆ ಅನಿಸ್ಕೊತದ. ಬ್ರಹ್ಮ ಸ್ವರೂಪವನ್ನೇ ತಿಳಿಲಾರ್ದಂಗೆ ಮಾಡಿಟ್ಬಿಡ್ತದಲ್ಲ, ಇದಕ್ಕೆ ಅಜ್ಞಾನ ಅಂತಾರ. ಮತ್ತ ಮಾಯೆ ಅಂತಂದ್ರೆ ಏನು? ಅಘಟಿತ ಘಟನಾ ಶಕ್ತಿ. ಅದಕ್ಕೊಂದು ಭಾರಿ ಶಕ್ತಿ. ಅದು ಆಗ್ಲಾರ್ದಂಥದ್ದು ಆಗಿ ತೋರ್ಸಂಥದ್ದು, ಇರ್ಲಾರ್ದಂಥದ್ದು ಇದ್ದು ತೋರ್ಸಂಥದ್ದು. ಅಂತ ಶಕ್ತಿ ಅದ ಅದಕ್ಕೆ ಮಾಯೆ ಅಂತಾರ. ಎಲ್ಲರೂ ಮಾಯೆಗೆ ಯಾಕೆ ಬಾಯಿ ತೆರ್ಕೊಂಡು ಕೂತಿರ್ತಾರ ಅಂತಂದ್ರೆ ಆಗ್ಲಾರ್ದ ಆಗಿ ತೋರ್ಸಂತ ಶಕ್ತಿ ಅದಕ್ಕೆ ಇದ್ದದ್ದಕ್ಕೆ. ಏನಾರ ನೀವು ಪ್ರಕೃತಿ ಬಗ್ಗೆ ನಿಮ್ಮದೇ ಆದ ಕೆಲವೊಂದು ಅಭಿಪ್ರಾಯಗಳು ಇಟ್ಕೊಂಡಿದ್ರೆ ಅಂದ್ರೆ, ಬೇವಿನ ಗಿಡ, ಬೇವಿನ ತಪ್ಪಲು ಸಿಹಿ ಇರ್ತದ, ಕೈ ಇರ್ತದ್ರಿ. ಬೇವಿನ ತಪ್ಪಲು ಹೆಂಗಿರ್ತದ್ರಿ? ಕೈ ಇರ್ತದ, ಸಿಹಿ ಇರ್ತದ? ಕೈ ಇರ್ತದೆ. ಸಾಮಾನ್ಯವಾಗಿ ಜನರಲ್ ಆಗಿ ಅದು ಕೈ ಇರ್ತದೆ. ಈ ಪ್ರಕೃತಿ ಒಳಗೆ ಏನ್ ಬರ್ತದಪ್ಪ ಅಂದ್ರೆ, ಸಿಹಿ ಬೇವಿನ ತಪ್ಪಲು ಇರೋಂಥದನ್ನು ಒಂದು ಗಿಡ ಬಂದ್ಬಿಡ್ತದೆ. ಅವಾಗ ನಿಮ್ಮ ಅಭಿಪ್ರಾಯ ತಲೆ ಕೆಳಗಾಗಿ ಹೋಗ್ಬಿಡ್ತದೆ. ಕೈ ಇರ್ತದೆ ಅಂತೇನಿಲ್ಲ, ಸಿಹಿನೂ ಅಂತ. ಮತ್ತೆ ಈಗ ಸಿಹಿ ಇದ್ದದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೈ ಆಗ್ಬೋದು, ಈಗ ಕೈ ಇದ್ದದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿಹಿನೂ ಆಗ್ಬೋದು.
ಹಿಂಗೆ ಅಂತಿಲ್ಲ, ಅನಿರ್ವಚನೀಯ, ಅದರ ಬಗ್ಗೆ ಹಿಂಗೆ ಅಂತಿಲ್ಲ. ಮೊದಲು ಬಂದಾಗ ಹೊರಟಿದ್ದವರು ಆಮೇಲೆ ಸ್ಮೂತ್ ಆಗ್ಬಹುದು, ಮೊದಲು ಬಂದು ಸ್ಮೂತ್ ಇದ್ದವರು ಆಮೇಲೆ ಹೊರಟನು ಆಗಬಹುದು, ಮತ್ತೆ ಸ್ಮೂತ್ ಆಗಿ ಕೊನೆತನ ಇರಬಹುದು, ಹೊರಟಾಗಿ ಕೊನೆತನ ಇರಬಹುದು. ಇದು ಹಿಂಗೆ ಅಂತಿಲ್ಲ, ಈ ರೀತಿ. ಮುಂದೇನಂತಾರ? ಶಕ್ತಿ. ಶಕ್ತಿ ಅಂತ ಎದಕ್ಕಂತಾರಂದ್ರ, ಆ ಶಕ್ತಿಯ ಅರ್ಥ ಏನು? ಸ್ವತಂತ್ರವಾಗಿ ಇರಲಿಕ್ಕೆ ಅದರಿಂದ ಸಾಧ್ಯವಿಲ್ಲ. ಆ ಶಕ್ತಿಗೆ ಶಿವನ ಆಶ್ರಯನೇ ಬೇಕು, ಅದಕ್ಕೆ ಸ್ವತಂತ್ರ ಇರ್ಲಕ್ಕೆ ಸಾಧ್ಯ ಇಲ್ಲ. ಚೇತನದ ಆಶ್ರಯದಲ್ಲೇ ಅದು ಇರುವ ಕಾರಣ ಅದಕ್ಕೆ ಶಕ್ತಿ ಅಂತಾರ. ಒಂದು ಚೀಲ ಹೊರುವ ತಾಕತ್ತು ಇದೆ. ನಿಮ್ಮೊಳಗ ಒಂದು ಚೀಲ ಹೊರ ಶಕ್ತಿ ಅದ. ಆದ್ರ ಅದು ಶಕ್ತಿ ಸ್ವತಂತ್ರವಾಗಿ ಹೊರ್ತದ ಏನು? ನಿಮ್ಮನ್ನೇ ಅವಲಂಬಿಸದ ಶಕ್ತಿ. ನಿಮ್ಮ ಆಶ್ರಯದಾಗ ಇದ್ದು ಚೀಲ ಹೊರ್ತದ. ನಿಮ್ಮ ಬಿಟ್ಟು ಏನಾರ ಶಕ್ತಿ ತಾನೇ ಚೀಲ ಹೊರ್ತದೇನು? ನಿಮ್ಮ ಒಳಗಿನ ಶಕ್ತಿ ನಿಮ್ಮನ್ನ ಬಿಟ್ಟು ಸಪರೇಟ್ ಇದ್ದು ಅದೇನಾರು ಮಾಡ್ತದೇನು? ಚೀಲ ಹೊರ್ತದೇನು? ಹೊರುವವನನ್ನು ಆಶ್ರಯಿಸಿಯೇ ಆ ಶಕ್ತಿ ಆ ಚೀಲವನ್ನು ಹೊರುತ್ತದೆ. ಹೊರುವವನನ್ನು ಹೊರತುಪಡಿಸಿ ತಾನೇ ಚೀಲ ಹೊರಲಕ್ಕಾಗಂಗಿಲ್ಲ ಶಕ್ತಿಗೆ. ಶಕ್ತಿ ಏನದ? ಪರಾವಲಂಬಿ, ಅದು ಸ್ವತಂತ್ರ ಇಲ್ಲ. ಅದು ಆ ಒಂದು ಯಾವುದಾದ್ರೂ ಒಂದು ಆಶ್ರಯ ಬೇಕದಕ್ಕೆ, ಆ ಆಶ್ರಯದ ಇದ್ದು ಕೆಲಸ ಮಾಡ್ತದ. ಮತ್ತೆ ಪ್ರಕೃತಿ ಅಂತ ಎದಕ್ಕಂದ್ರು? ಪ್ರಕೃತಿ ಅಂತ ಎದಕ್ಕಂದ್ರೆ ಪ್ರಕೃತಿ ಮೂರು ಗುಣಗಳಿಂದ ಕೂಡಿರೋದು, ಸತ್ವ ರಜ ತಮ. ಅದಕ್ಕೆ ಪ್ರಕೃತಿ ಅಂದ್ರು. ಮತ್ತ ಪ್ರಧಾನ ಅಂತ ಎದಕ್ಕಂದ್ರು? ಅದು ಇಲ್ಲ ಅಂತಂದ್ರೆ ಜಗತ್ತ ತಯಾರೇ ಆಗಂಗಿಲ್ಲ. ಅದು ಬೇಕದು, ತಯಾರಾಗೋದಕ್ಕೆ ಅದೇ ಬೇಕು. ಹೀಗಾಗಿ ಪ್ರಧಾನ ಅಂದ್ರೆ ಜಗತ್ತಿಗೆ ಅದು ಪ್ರಧಾನವಾಗಿದೆ, ಅದು ಮುಖ್ಯವಾಗಿದೆ. ಆ ಮಾಯೆ ಇರಲಿಲ್ಲ ಅಂತಂದ್ರೆ ಜಗತ್ತು ತಯಾರೇ ಆಗಂಗಿಲ್ಲ. ಅದಕ್ಕೆ ಪ್ರಧಾನ ಅಂತಂದ್ರು. ಹೀಗಾಗಿ ಈ ಒಂದು ವಿಷಯಾಂಕ 243ನೇ ವಿಷಯಾಂಕ ಅಜ್ಞಾನದ ಸ್ವ ಆಶ್ರಯತ್ವ ಹಾಗೂ ಸ್ವವಿಷಯತ್ವ. ಅಜ್ಞಾನದ ಆಶ್ರಯ ಯಾವುದು? ಅಜ್ಞಾನದ ವಿಷಯ ಯಾವುದು? ಜೀವ ಈಶ್ವರ ಎಂಬ ವಿಭಾಗರಹಿತವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಮಾಯೆ ಇರುತ್ತದೆ. ಅಂದ್ರೆ ಬ್ರಹ್ಮದ ಸದ್ರೂಪದಲ್ಲಿ ಮಾಯೆಯು ಆಶ್ರಯ ಹೊಂದಿರುತ್ತದೆ. ಬ್ರಹ್ಮವು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತೇನು ಅದವಲ್ಲ, 5 ಪೈಕಿ ಸತ್ ಸ್ವರೂಪವು ಮಾಯೆಗೆ ವಿರೋಧವಿಲ್ಲ. ಅಂದ್ರೆ ಸತ್ ಸ್ವರೂಪವು ಮಾಯೆಗೆ ಆಶ್ರಯವನ್ನು ಕೊಟ್ಟಿದೆ. ಒಂದು ಮನೆ ಒಳಗೆ 5 ಮಂದಿ ಅದಿರಿ. ಒಂದು ಮನೆ ಒಳಗೆ 5 ಮಂದಿ ಇದ್ದಾಗ 5 ಮಂದಿ ನೀವು ಒಂದೇ ಮತದವರು ಇದ್ರಿ ಅಂತಂದ್ರ ಆ ಮನೆ ಸುರಕ್ಷಿತವಾಗಿರ್ತದೆ. 5 ಮಂದಿಗೆ ಒಬ್ಬ ಯಾವರೇ ದುಶ್ಮನ್ಗೆ ಒಳಗೆ ಅವಕಾಶ ಕೊಡಂತ ಚಾನ್ಸ್ ಕೊಡಂತ ವ್ಯಕ್ತಿ ಇದ್ನು ಅಂತಂದ್ರ ಅವನ ಆಶ್ರಯ ತಗೊಂಡು ಆ ದುಶ್ಮನ್ ಆ ಮನೆ ಒಳಗೆ ಬಂದು ಇಡೀ ಮನೆಯಾಗಿದ್ದವ್ರು ಎಲ್ಲರಿಗೆ ಮುಚ್ಚಾಕ್ಬಿಡ್ತಾನ. ಹಂಗದ ಇದು ಸತ್ ಸ್ವರೂಪ ಏನದ ಅಂತಂದ್ರ ಮಾಯೆಗೆ ವಿರೋಧ ಇಲ್ಲ, ಇದ್ರಿರ್ಲಿ ಬರ್ಲಿ ಅಂತನ. ಹೀಗಾಗಿ ಅದು ಏನಾಗ್ಬಿಡ್ತು, ಸತ್ ಸ್ವರೂಪದ ಒಂದು ನಿಲುವಿನ ಕಾರಣ ಮಾಯೆ ಎಂಟ್ರಿ ತಗೋತು. ಶುದ್ಧ ಬ್ರಹ್ಮನಲ್ಲಿ ಎಂಟ್ರಿ ತಗೊಂಡು ಆಶ್ರಯಿಸಿ ಶುದ್ಧ ಬ್ರಹ್ಮನೇ ಮುಚ್ಚಾಕಂತ ಕೆಲಸ ಮಾಡ್ತು.
ಮಾಯೆಯು ಶುದ್ಧ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಅದು ಹೇಗೆಂದರೆ, ಕೋಣೆಯಲ್ಲಿಯೇ ಆಶ್ರಯ ಹೊಂದಿದ ಕತ್ತಲೆಯು ಕೋಣೆಯನ್ನೇ ತಿಳಿಯದ ಗೊಡದ ಹಾಗೆ ಮಾಡುತ್ತದೆ. ಕೋಣೆ ಹೇಗಿದೆ, ಕೋಣೆಯಲ್ಲಿ ಏನೇನು ಇದ್ದಾವೆ ಎಂಬುದನ್ನೇ ತಿಳಿಯಗೊಡದ ಹಾಗೆ ಮಾಡುತ್ತದೆ. ಈ ಪಕ್ಷಕ್ಕೆ ಸ್ವ ಆಶ್ರಯ ಸ್ವವಿಷಯ ಪಕ್ಷ ಎಂದು ಹೇಳುತ್ತಾರೆ. ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ. ಸ್ವ ಅಂದರೆ ಶುದ್ಧ ಬ್ರಹ್ಮವೇ ಆಶ್ರಯವಿರುತ್ತದೆ, ಮಾಯೆ ಆಶ್ರಿತೆ. ಸ್ವ ಅಂದರೆ ಶುದ್ಧ ಬ್ರಹ್ಮವೇ ವಿಷಯ ಅಂದರೆ ಮಾಯೆಯಿಂದ ಆವರಿಸಲ್ಪಡುತ್ತದೆ. ಈ ಪ್ರಕಾರ ಅರ್ಥವು ಅಡಗಿರುತ್ತದೆ. ಸ್ವ ಎಂದರೆ ಶುದ್ಧ ಬ್ರಹ್ಮ. ಸಂಕ್ಷೇಪ ಶಾರೀರಿಕ ವಿವರಣ, ವೇದಾಂತ ಮುಕ್ತಾವಳಿ, ಅದ್ವೈತ ಸಿದ್ಧಿ, ಅದ್ವೈತ ದೀಪಿಕಾ ಮೊದಲಾದ ಗ್ರಂಥಕಾರರು ಸ್ವ ಆಶ್ರಯ ಸ್ವವಿಷಯವೇ ಆದ ಅಜ್ಞಾನವನ್ನ, ಮಾಯೆಯನ್ನ ಅಂಗೀಕಾರ ಮಾಡಿರುತ್ತಾರೆ. ಜಗತ್ತು ಕೇವಲ ಶುದ್ಧ ಬ್ರಹ್ಮದಿಂದ ಉತ್ಪತ್ತಿಯಾಗಿಲ್ಲ, ಕೇವಲ ಮಾಯೆಯಿಂದಲೂ ಉತ್ಪತ್ತಿಯಾಗಿಲ್ಲ. ಮಾಯೆ ಮತ್ತು ಶುದ್ಧ ಬ್ರಹ್ಮ ಎರಡೂ ವಿಶಿಷ್ಟ ಆಗಿ ಈ ಜಗತ್ತು ತಯಾರಾಗಿದೆ. ಈ ಜಗತ್ತಿನೊಳಗ ಪರಿಣಾಮ ಹೊಂದುವ ಭಾಗ, ವ್ಯತ್ಯಾಸ ಆಗುವ ಒಂದು ಭಾಗ, ವ್ಯತ್ಯಾಸ ಆಗ್ಲಾರದಂತ ಒಂದು ಭಾಗ ಅದ. ವ್ಯತ್ಯಾಸ ಆಗುವಂತ ಭಾಗ ಏನೇನದ, ಚೇಂಜಸ್ ಹಾಕೋತ್ ಹೋಗ್ತಿರ್ತದಲ್ಲ, ಬರೋದು, 4 ದಿನ ಇರೋದು, ಹೋಗೋದು, ಹೂವ ಹೋಗಿ ಕಾಯಿ ಆಗೋದು, ಕಾಯಿ ಹೋಗಿ ಹಣ್ಣಾಗೋದು, ಹಣ್ಣು ಹೋಗಿ ರಸ ಆಗಿ, ಇದೇ ರೀತಿ ಬಾಲ್ಯ ಹೋಗಿ ಯೌವನ, ಯೌವನ ಹೋಗಿ ಮುಪ್ಪು, ಮುಪ್ಪು ಹೋಗಿ ಮರಣ, ಮರಣ ಹೋಗಿ ಮತ್ತೆ ಜನನ, ಏನೇನಾತವ ಇವೆಲ್ಲ ಮಾಯೆಯ ಪರಿಣಾಮ. ಮತ್ತ ಅದರೊಳಗಿರುವಂತ ಚೇತನ ಏನದಲ್ಲ, ಅದರೊಳಗೇನು ವ್ಯತ್ಯಾಸ ಆಗಂಗಿಲ್ಲ. ಅದಕ್ಕೆ ಚೇತನದ ವಿವರ್ತ, ಮಾಯೆಯ ಪರಿಣಾಮದಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಮಾಯೆ ಅಂದ್ರೆ ಅಜ್ಞಾನ, ಅವಿದ್ಯೆ, ಶಕ್ತಿ, ಪ್ರಕೃತಿ, ಪ್ರಧಾನ ಅಂತೆ. ಎಲ್ಲ ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ರವಿ, ಸೂರ್ಯ, ಭಾನು ಅಂದ ಹಾಗೆ. ಅಜ್ಞಾನ ಅಂತ ಯಾಕಂತಾರೆ ಅಂತಂದ್ರೆ ಬ್ರಹ್ಮ ಸ್ವರೂಪದ ಆವರಣ ಮಾಡಿದ ಕಾರಣ. ಅವಿದ್ಯೆ ಅಂತ ಯಾಕೆ ಅಂತಾರೆ ಅಂದ್ರೆ ವಿದ್ಯೆಯಿಂದ ಬ್ರಹ್ಮನನ್ನ ಬಾಧವಾಗುವ ಕಾರಣ. ಅಂದ್ರೆ ವಿದ್ಯೆಯಿಂದ ಬ್ರಹ್ಮಜ್ಞಾನದಿಂದ, ವಿದ್ಯೆಯಿಂದ ಅಂದ್ರೆ ಬ್ರಹ್ಮಜ್ಞಾನದಿಂದ ಬಾಧವಾಗಿಬಿಡ್ತದೆ. ಯಾವಾಗ ಬ್ರಹ್ಮಜ್ಞಾನ ಆಗ್ತದ ಅವಾಗ ಇದು ವಿದ್ಯೆ ಹೋಗ್ಬಿಡ್ತದೆ, ಅವಿದ್ಯೆ ಹೋಗ್ಬಿಡ್ತದೆ. ಅದಕ್ಕೆ ಇದಕ್ಕೆ ಅವಿದ್ಯೆ ಅಂತಾರೆ. ಮಾಯೆ ಅಂತ ಯಾಕಂತಾರೆ ಅಂದ್ರೆ ಅಘಟಿತ ಘಟನಾ ಶಕ್ತಿ ಇರುವುದರಿಂದ ಇದಕ್ಕೆ ಮಾಯೆ ಅಂತಾರೆ. ಆಗಲಾರದು ಮಾಡಿ ತೋರಿಸಂತ ಶಕ್ತಿ ಇದಕ್ಕೆ ಆದ. ಶಕ್ತಿ ಅಂತ ಇದಕ್ಕೆ ಯಾಕಂತಾರ ಅಂದ್ರೆ ಸ್ವತಂತ್ರವಾಗಿ ಇರಲಿಕ್ಕೆ ಅದರಿಂದ ಸಾಧ್ಯವಿಲ್ಲ, ಚೇತನದ ಆಶ್ರಯದಲ್ಲೇ ಇರುತ್ತದೆ. ಒಂದು ಚೀಲ ಹೊರುವವನ ತಾಕತ್ತು ಇದೆ ಅಂತಂದ್ರೆ ಆ ಶಕ್ತಿಯು ತಾನೇ ಹೊರುವುದಿಲ್ಲ. ಆ ಹೊರುವ ಶಕ್ತಿ ಉಳ್ಳವನನ್ನ ಆಶ್ರಯಿಸಿ ಅದು ಚೀಲವನ್ನು ಹೊರುತ್ತದೆ. ಮತ್ತೆ ಪ್ರಕೃತಿ ಅಂತ ಯಾಕಂತಾರಂತಂದ್ರೆ 3 ಗುಣಗಳಿಂದ ಕೂಡಿದೆ. ಸತ್ವಗುಣ, ರಜೋಗುಣ, ತಮೋಗುಣ. ಇವು 3 ಗುಣಗಳ ಏನು ಅಂತೇಳಿ ಈಗಾಗಲೇ ಅಧ್ಯಯನ ಮಾಡಿರಿ. ಪ್ರಧಾನ ಅಂತ ಯಾಕಂತಾರೆ ಅಂದ್ರೆ ಜಗತ್ತಿಗೆ ಅದು ಪ್ರಧಾನವಾಗಿದೆ, ಅದು ಮುಖ್ಯವಾಗಿದೆ. ಯಾವ ರೀತಿ ಒಂದು ಘಟ ತಯಾರಾಗಬೇಕು ಅಂತಂದ್ರ ಕೆಸರು ಮುಖ್ಯ ಬೇಕು. ಅಡಿಗೆ ಮನೆಯಾಗ ಅಡಿಗೆ ಮಾಡ್ಲಕ್ಕ ನೀರು ಮುಖ್ಯ ಬೇಕು. ಎಲ್ಲ ಕಿರಾಣಿ ತಂದೀವಿ, ಎಲ್ಲ ತಂದೀವಿ, ಅಡಿಗೆ ಮನೆಯಾಗ ನೀರೇ ಇಲ್ಲ ಅಂತಂದ್ರೆ ಅಡಿಗೆ ಮಾಡ್ಲಕ್ ಬರಂಗಿಲ್ಲ. ಅಡಿಗೆ ಮನೆಯೊಳಗ ನೀರು ಪ್ರಧಾನ. ಕುಂಬಾರನ ಮನೆಯಲ್ಲಿ ಮಣ್ಣು ಪ್ರಧಾನ, ಕಂಬಾರನ ಮನೆಯಲ್ಲಿ ಕಬ್ಬಿಣ ಪ್ರಧಾನ. ಅದೇ ರೀತಿ ಜಗತ್ತು ಸೃಷ್ಟಿಯಲ್ಲಿ ಮಾಯೆಯೇ ಪ್ರಧಾನ. ಹೀಗಾಗಿ ಮಾಯೆಗೆ ಆಶ್ರಯ ಕೊಟ್ಟವರು ನಾವೇ, ಮಾಯೆಯಿಂದ ಆವೃತರಾದವರು ನಾವೇ. ಅಜ್ಞಾನದಿಂದ ಏನು ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಹಿನ್ನಡೆ ಏನೇನಾಗ್ಯದ ಅದಕ್ಕೆಲ್ಲ ಬೇರೆ ಯಾರು ಜುಮ್ಮೆದಾರಿ ಅಲ್ಲ, ನೀವೇ ಜುಮ್ಮೆದಾರಿ. ನಿಮ್ಮ ಹಿನ್ನಡೆಗೆ, ನಿಮ್ಮ ಕಷ್ಟ, ನಷ್ಟ, ದುಃಖ, ಅಪಮಾನ, ಹಿಂಸೆಗೆ ನೀವೇ ಅದಕ್ಕೆ ಕಾರಣ. ಹೀಗಾಗಿ ಪ್ರತಿ ಸಲನೂ ನಾವು ಏನ್ ಮಾಡಬೇಕು, ಈ ಒಂದು ಪಾಠ ಚೆನ್ನಾಗಿ ಅರ್ಥ ಬಿಟ್ಟೇವಂತಂದ್ರ ಏಸು ಜನ್ಮದ
ಕರ್ಮಕ್ಕ ನೀನು ಗಂಟು ಬಿದ್ದಿದೋ ಅಂತಿರ್ತೀವಲ್ಲ, ಇವೆಲ್ಲ ಬಿಟ್ಟು ಇದಕ್ಕೆ ನಾನೇ ಕಾರಣ ಅಂತಂದು. ಇನ್ನೊಬ್ಬರ ಕಾರಣ ಅಂತಲ್ಲ. ನನ್ನ ದುಃಖಕ್ಕೆ ಹೆಂಡತಿ ಕಾರಣ ಅಲ್ಲ, ಮಕ್ಕಳ ಕಾರಣ ಅಲ್ಲ, ತಂದೆ ತಾಯಿ ಕಾರಣ ಅಲ್ಲ, ದೇಶ ಕಾರಣ ಅಲ್ಲ, ಭಾಷೆ ಕಾರಣ ಅಲ್ಲ. ನಾನೇ ಆ ಅವಿದ್ಯೆಗೆ ಆಶ್ರಯ ಕೊಟ್ಟಿನಿ. ಆ ಅವಿದ್ಯೆ ಒಳಗೆ ನಾನೇ ಮುಳುಗಿನಿ. ಮುಳುಗಿದ್ದಕ್ಕೆ ನನಗೆ ಏನು ಸಮಸ್ಯೆ ಆಗ್ಲಕತ್ತದ ಅದಕ್ಕೆಲ್ಲ ಸಮಸ್ಯೆಗೆ ನಾನೇ ಕಾರಣ ಅನ್ನೋಂಥದ್ದು ಹೇಳ್ಕೊಂಡು ಮತ್ತ ಆ ದುಃಖದಿಂದ ಹೊರಗೆ ಬರ್ಬೇಕಾದ್ರೆ ಹೆಂಗ ಏನು ಅನ್ನೋಂಥದ್ದೆಲ್ಲ ಬರ್ತದ. ಈ ಮಾಯೆಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಕಾಲದೊಳಗ ನಿಮಗ ದೊಡ್ಡವ್ರ ಬಾಯಿಲಿಂತ, ಶಂಕರಾಚಾರ್ಯರ್ಲಿಂತ, ಅವ್ರಲಿಂತ ಇವ್ರಲಿಂತ ಏನೇನು ಅಭಿಪ್ರಾಯಗಳದಾವ ಅಂತ ಹೇಳ್ಕೊತ ಬರ್ಬೇಕಂದಿದ್ದೇವಲ್ಲ, ಈಗ ಬರ್ತಾರ ಅವರೆಲ್ಲ ಮಹಾತ್ಮರು. ವಾಚಸ್ಪತಿ ಮಿಶ್ರ, ಶಂಕರಾಚಾರ್ಯರು ಇವರೆಲ್ಲ ಮಾಯೆಯ ಬಗ್ಗೆ ಏನೇನು ಅಭಿಪ್ರಾಯ ವ್ಯಕ್ತಪಡಿಸ್ಯಾರ ಅನ್ನೋದ್ರ ಬಗ್ಗೆ ಮಹಾತ್ಮರ ಅಭಿಪ್ರಾಯಗಳು ಇನ್ನು ಮುಂದೆ ಮಂಡನ ಮಾಡ್ತಾರ. ಹಿಂಗಾಗಿ ಮಾಯೆಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಂಥ ಒಳ್ಳೆಯ ಪಾಠ ತಪ್ಪಿಸ್ಕೋಬೇಡ್ರಿ. ವಾಚಸ್ಪತಿ ಮಿಶ್ರ ಇವರೆಲ್ಲ ಭಯಂಕರ ಬರ್ದಾರ. ಏನು ಬರ್ದ್ರು ಅವೆಲ್ಲ ಓಲ್ಡ್ ಸ್ಟೈಲ್, ಹೊಸ ಸಿಸ್ಟಮ್ ಅಲ್ಲವು. ಈ ನಿಚ್ಚಲ್ ದಾಸರದೇ ಹೊಸ ಲೇಟೆಸ್ಟ್ ಸ್ಟೈಲ್. ಹಳಿವೆಲ್ಲ ಅದಾವ, ಮಾಯೆಯ ವರ್ಣನೆಗಳದಾವ, ಬಟ್ ಅವೆಲ್ಲ ಹಳಿವು, ಅಸಮೀಚೀನ ಅಂತಾರ. ಅದ್ರ ಬಗ್ಗೆ ನಾಳೆ ವಿಷಯಾಂಕ 244 ವಾಚಸ್ಪತಿಯ ಮತ. ಇವತ್ತು ಮಾಡಿದ್ದೇವದು ಅಜ್ಞಾನದ ಸ್ವ ಆಶ್ರಯ ಸ್ವವಿಷಯ 243ನೇದ್ದು. ಏನಾರು ಡೌಟ್ ಅದ ಸ್ವ ಆಶ್ರಯ ಸ್ವವಿಷಯಕ್ಕೆ? ಕನ್ಫರ್ಮ್ ಆಗ್ಯದ? ನಾವೇ ಕಾರಣ ಅನ್ನಂತೂ ಒಪ್ಕೊಳಕ ಮನಸ್ಸು ಒಪ್ಕೋತದೆ. ಅದ ಹೆಂಗಾಗ್ತದ್ರಿ? ಯಾವುದಕ್ಕೂ ಏನಾರ ಚಲೋದಾದ್ರೆ ಅಷ್ಟೇ, ನನಗೆ ಕೆಟ್ಟದಾದ್ರೆ ಯಾರಿಗ ಇನ್ನೊಬ್ರು ತಲೆ ಮೇಲೆ ಇಡ್ಬೇಕಂತ ಹೊಂಟಿರ್ತೀವಿ. ಮಾಯೆ ಕಾರಣ. ಸಣ್ಣ ಪಾಯಿಂಟ್ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. 14 ಮಂದಿ ರೆಗ್ಯುಲರ್ ಅಟೆಂಡ್ ಆಗೋರದಿರಿ, ಉಳಿದವರೆಲ್ಲ ಕಮ್ ಅಂಡ್ ಗೋ, ಟಚ್ ಅಂಡ್ ಗೋ. ಕಲ್ಯಾಣಪ್ಪ ಅವರು, ಕೊಟ್ರಯ್ಯ ಇಬ್ಬರು ಅದರ, ಗಂಗಾಧರ ಜಾಲಿಮಂಚಿ, ಚಂದ್ರಕಾಂತ್ ಭಾಪ್ರೆ. ನಾವು ಬಿಟ್ಟಿರ್ಬೋದು, ಆದ್ರೆ ಭಾಪ್ರೆ ಚಂದ್ರಕಾಂತ್ ಅವ್ರು ಬಿಟ್ಟಿಲ್ಲ ಪಾಠ ಕೇಳೋದು. ಪ್ರತಿನಿತ್ಯ ಒಂದು ಪಾಠ 3 ಸಾರಿ ಕೇಳ್ತಾರೆ. ಅವರೊಬ್ರು ಚಿಕ್ಕಿರಪ್ಪರು, ಒಟ್ಟ 15 ಮಂದಿದು ಲೀಸ್ಟ್ ಬರ್ಲಕತ್ತ ರೆಗ್ಯುಲರ್ ಅಟೆಂಡ್ ಆದವರು. ಉಳಿದವರೆಲ್ಲ ಸುಮ್ಮನೆ ಏನೂ ಇಲ್ಲ, ಎಲ್ಲ ಒಂದಿದು. ಮಲ್ಲಪ್ಪ ಹುಲ್ಲೂರವರು ರೆಗ್ಯುಲರು, ಗೌರಮ್ಮ, ಈಶ್ವರ ಚಚಡಿ, ಕಾಡಪ್ಪ ಅವರು, ಚಿಕ್ಕಿರಪ್ಪ ಅವರು, ಮಾಂತೇಶ್ ಪಾಟೀಲು, ಕೊಟ್ರಯ್ಯ, ಬಾವುರಾಯ, ಕಂಬಿ ಪ್ರಕಾಶ, ಒಟ್ಟೊಂದು 10-15 ಮಂದಿ ರೆಗ್ಯುಲರ್ ಅಟೆಂಡ್ ಆಗಕತ್ತೀರಿ. ನಾಗರತ್ನಮ್ಮವರು. ಉಳಿದವರು ಅಟೆಂಡ್ ಆಗೋದಕ್ಕ ಮನವೊಲಿಸುವ ಕೆಲಸ ಮಾಡ್ಬೇಕಲ್ಲ ನೀವು. ಅಟೆಂಡೆನ್ಸ್ ಹೆಚ್ಚು ಮಾಡ್ಬೇಕಲ್ಲ. ಅವ್ರಿಗೆಲ್ಲ ಪಾಠಗಳು ಕಳಿಸೋದು ವೇಸ್ಟ್. ಸುಮ್ಮನೆ ಅವ್ರ ಪಾಠಕ್ಕೆ ಅಟೆಂಡ್ ಆಗಲ್ಲ. ಇಲ್ಲಿ ಅಟೆಂಡ್ ಆದ್ರೆ ಅರ್ಥ ಆಗೋದು ಕಷ್ಟ. ಅಟೆಂಡ್ ಆಗಲಾರದವ್ರಿಗೆಲ್ಲ ನಮ್ಮ ಪಾಠಗಳು ಕಳಿಸ್ಲಕತ್ತೀವಲ್ಲ, ಸುಮ್ಮನೆ ಅವ್ರ ಮೆಸೇಜ್ ಬಾಕ್ಸ್ಗಳು ತುಂಬಿ ಬಿಡ್ತಾವ. ಅವ್ರು ಯಾರು ಕೇಳಲ್ಲ, ಬಿಡಂಗಿಲ್ಲ. ಕೇಳಿದ್ರೆ ಉಪಯೋಗ ಆಗ್ತದೆ. ಕೇಳಲಾರ್ದವ್ರಿಗೆಲ್ಲ ಏನ್ ಮಾಡೋಣ ಅಂತೇಳಿ ಏನಿದೊಂದು 10-15 ಮಂದಿ ರೆಗ್ಯುಲರ್ ಅಟೆಂಡ್ ಆಗ್ತೀವಿ. ಇವರು ಪಾಠ ಕಳ್ಸಮ್ಮ ಏನು ಇಷ್ಟೇ ಬಿಟ್ಟು ಬಿಡಮ್ಮ ಅಂತ ವಿಚಾರ ಮಾಡ್ಲಕತ್ತೀನಿ. ಪಾಠ ಹೇಳಿ ಬಿಟ್ಟು ಬಿಡೋದು, ಯಾಕೆ ಕಳಿಸ್ಬೇಕು ಎಲ್ಲರಿಗೆ? ಅವ್ರೇನ್ ಕೇಳಂಗಿಲ್ರಿ, ಪಾಠ ಕೇಳಂಗಿಲ್ಲ. ಕೇಳ್ತಿದ್ರಂತಂದ್ರೆ ಏನಾಯ್ತು, ಕೇಳಲಾರ್ದವ್ರಿಗೆ ಏನ್ ಮಾಡ್ತಾರೆ?
ಇಲ್ಲ ಯಾರು ಜ್ಞಾನದ ಮಹತ್ವ ಗೊತ್ತಾಗ್ಬೇಕಾದ್ರ ಬಹಳ ಪುಣ್ಯ ಬೇಕು, ಬಹಳ ಪುಣ್ಯ ಬೇಕಿದೆ ಜ್ಞಾನದ ಮಹತ್ವ ಗೊತ್ತಾಗವ್ರಿಗೆ. ಪುಣ್ಯ ಇರ್ಲಿಲ್ಲ ಅಂತಂದ್ರ ಇದು ದೊಡ್ಡ ನಾಟಕ ಆಗ್ತದ ನಮ್ದು. ಅದಕ್ಕೆ ಏನೋ ವಿಚಾರ ಮಾಡ್ಲಕತ್ತೀನಿ, ಒಂದು ಅಟೆಂಡೆನ್ಸ್ ಜಾಸ್ತಿ ಆಗಂಗ ಮಾಡ್ರಿ, ಇಲ್ಲ ಅಂತಂದ್ರೆ ಸುಮ್ಮನೆ ಎಲ್ಲರಿಗೆ ಕಳ್ಸೋದ್ರಾಗ ತಿಪ್ಪಿ ಹಾಕಿದಂಗ ಆಗ್ತದ ಅಷ್ಟೇ. ಎಲ್ಲರೂ ವಾಟ್ಸಪ್ನಾಗ ಹೋಗಿ ನಮ್ಮ ತಿಪ್ಪಿ ಚೆಲ್ದಂಗ ಆಗ್ತದ. ನಮ್ಗೆ ನೀವು ಯಾರಿಗೆ ನಮ್ಗೆ ರೆಗ್ಯುಲರ್ ಆಗಿ ಈ ಪಾಠಗಳು ಬೇಕು ಅಂತ ಅಂತೀರಿ, ಅಂಥವ್ರದೇ ಒಂದು ಗ್ರೂಪ್ ಮಾಡಿ ಅಂಥವ್ರಿಗೆ ಕಳಿಸ್ಕೊಡ್ಬೇಕಂತ ಮಾಡೀನಿ ನಾನು. ಬಟ್ ಅವ್ರು ರೆಗ್ಯುಲರ್ ಅಟೆಂಡ್ ಆಗ್ಬೇಕು. ಅಟೆಂಡ್ ಆಗಲಾರ್ದೆ ಸುಮ್ಮನೆ ಆ ಮನ್ಯಾಗ ಕೂತ್ ಕೇಳ್ತೀನಿ ಅಂದ್ರೆ ಅಂಥವ್ರಿಗೆ ಕಳಿಸೋದು ಬ್ಯಾಡ ಅನ್ಸ್ಲಕತ್ತದ. ಈಗ ಏನಾರ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು. ಏನಂತೀರಿ? ಅಟೆಂಡೆನ್ಸ್ ಒಂದು 10-15 ಮಂದಿ ಅಟೆಂಡ್ ಆಗ್ತಾರ, ಸಾವಿರಾರು ಮಂದಿ ಅದಾರ ಹಿಂದ ಕೇಳೋರು. ಆದ್ರೆ ಅವ್ರು ಏನು ನಮ್ಮ ಇದಕ್ಕೆ ಸಂಬಂಧ ಇರ್ಲಾರ್ದಂಗ ಅದಾರ. ಅವರು ಎಲ್ಲ ಕೇಳ್ತಾರ, ಅವ್ರು ತಂಪಾಡಿಗೆ ತಾವು ಇದ್ಬಿಡ್ತಾರ. ಇದಕ್ಕೇನು ಲಿಂಕ್ ಏನಾಗೇ ಇಲ್ಲ. ಅವರು ನಾಳೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೆ ಮತ್ತೆ ನಾವೇ 10-12 ಮಂದಿನೇ ಒದ್ದಾಡ್ಬೇಕು. ಎಲ್ಲರೂ ಇದರ ಜ್ಞಾನ ತಗೊಂಡು ಅವ್ರ ತಂಪಾಡಿಗೆ ತಾವು ಎಲ್ಲೋ ಇರ್ತಾರ. ಹಂಗಿದ್ರೆ ಎದಕ್ಕೆ ಬರ್ತದ? ವಿಚಾರ ಮಾಡ್ರಿ ಏನ್ ಮಾಡ್ಬೇಕಂತೇಳಿ ಮಾಡಿ. ನಾ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ ಇದ್ದೆ ಒಂದು 15 ಮಂದಿ ಲೀಸ್ಟ್ ಅದ, ಅಷ್ಟೇ ಮಂದಿಗೆ ಪಾಠ ಕಳಿಸಮು. ಅದು ನಿಮಗೆ ಇಷ್ಟ ಇದ್ರೆ ಕಳಿಸ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಬ್ಯಾಡ ಅಂತಂದ್ರೆ ನಿಮಗೂ ಕಳಿಸೋದು ಅವಶ್ಯಕತೆ ಇಲ್ಲ. ಪಾಠ ಕೇಳಿರ್ತೀರಿ, ಯೂಟ್ಯೂಬ್ ಲಿಂಕ್ ಅಂತೂ ಗೊತ್ತಿರ್ತದೆ. ನಿಮ್ಗೆ ಬೇಕಾದಾಗ ಅದು ಲಿಂಕ್ ತಕ್ಕೊಂಡು ನಿಮ್ದು ನೀವು ಪಾಠ, ಈಗ ನಿಮ್ಮದು ಯೂಟ್ಯೂಬ್ ನಿಮ್ಮ ವಾಟ್ಸಪ್ ಬಾಕ್ಸ್ ನೊಳಗೆ ಸುಮ್ಮನೆ ದಿನ ಹಾಕೋದ್ರಕ್ಕಿಂತ ನೀವು ಆ ಲಿಂಕ್ ತೆಕ್ಕೊಂಡಕ್ಕೆ ನಿಮ್ಗೆ ಯಾವಾಗ ಬೇಕಾದ್ರೆ ಪಾಠ ಕೇಳ್ಕೊಳಕ್ ಬರ್ತದ ಇಲ್ಲ? ಮತ್ತೆ ಹಂಗ್ ಮಾಡಿಬಿಟ್ರೆ ಆಯ್ತು. ವಾಟ್ಸಪ್ನಾಗ ಸುಮ್ಮನೆ ಹಾಕೋತ್ ಹೋಗೋದೇ ಬೇಡ ಅಂತ ಅನ್ಸ್ಲಕತ್ತವ ನನಗೆ. ಹಾಕ್ಬೇಕಂದ್ರೆ ಯಾರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾರ ಅವ್ರಿಗೆ ಅಷ್ಟೇ ನಾವು ಹಾಕ್ಬೇಕಂತ ಮಾಡೀವಿ. ದೇಶ ಏನ್ರಿ, ಯೂಟ್ಯೂಬ್ನಾಗಂತೂ ಇದ್ದೇ ಇರ್ತದ. ಸುಮ್ಮನೆ ದಿನ ವಾಟ್ಸಪ್ಪಿಗೆ ಹಾಕಿ ಅದು ಮಾಡಿ ಕತೆ ಮಾಡಿ ಎಲ್ಲರೂ ವಾಟ್ಸಪ್ ಬಾಕ್ಸ್ ತುಂಬೋಗ್ಬಿಡ್ತವೆ. ಕಲ್ಯಾಣಪ್ಪ ಅವ್ರ ಮೊಬೈಲ್ ಇಷ್ಟು ಹೊಲಸಿಡಿಸೀನಿ ನಾನು, ಅದ್ರೊಳಗೆ ಎಲ್ಲ ರೆಡಿ ಹಾಕ್ಬಿಟ್ಟಿನಲ್ಲ. ಒದ್ದಾಡ್ತಾರ ಅವ್ರ ಮೊಬೈಲ್ ಖರಾಬ್ ಆಯ್ತು ನಮ್ಗೆ ಜಗ್ಗಿ ಹಾಕಿರ ಅಂತ ಹೇಳಿ. ಅವ್ರೇನು ಅನ್ನಲ್ಲ, ನಮ್ಗೆ ಗೊತ್ತಾಗ್ತದ. ನೋಟ್ಸ್ ಏನ್ ಮಾಡ್ಬೇಕು, ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಆದಷ್ಟು ಇದು ಪಾಠಗಳನ್ನ ನಾವು ವಾಟ್ಸಪ್ಪಿಗೆ ಹಾಕೋದು ಸಾಕು. ಸುಮ್ ಲಿಂಕಿಗೆ ಹಾಕಿಬಿಟ್ರೆ ಸಾಕು. ನೀವು ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರ ಲಿಂಕ್ ಕೇಳಿದ್ರೆ ನಾವು ಲಿಂಕ್ ಕಳಿಸ್ಬಿಡ್ತೀವಿ. ಆ ಲಿಂಕ್ ಓಪನ್ ಮಾಡಿ ಡೇಟ್ ವೈಸ್ ತೆಗೆದು ನೋಡ್ಕೋಬಹುದು. ನೀವು ಹಿಂದಿನ ಮುಂದಿನ ಎಲ್ಲ ತೆಗೆದು ಕೇಳಬಹುದು. ಅಷ್ಟೇ ಮಾಡೋದೇನು ಅನ್ಸ್ಲಕತ್ತ. ಇಲ್ಲ, ಈ ಪಾಠದ ಹೇಳಕತ್ತೀನಿ. ಉಳಿದು ಎಲ್ಲ ಇರ್ತಾವ. ಪಾಠ ಮಾಡಿದ್ದು, ಪ್ರವಚನ ಮಾಡಿದ್ದು ಕಳ್ಸೋದು. ಉಳಿದು ಎಲ್ಲ ನಾನಂತೂ ಎಲ್ಲ ಅದೇನೋ ಮನುಷ್ಯ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದ್ಮೇಲೆ ಎಲ್ಲ ಚೇಂಜ್ ಆಗ್ತಾನ ಅಂತ ಹಂಗೆ ಚೇಂಜ್ ಆಗಿಬಿಟ್ಟು ಸುಮ್ಮನೆ ಎದಕ್ಕೆ ಹಾಕ್ಲಕ್ಕೆ ಹೋಗ್ಬೇಕಪ್ಪ, ಅವನಿಗಾರೆ ಹಾಕಿ ನಾವೇ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಉತ್ತರ ಕೊಡ್ಬೇಕಂತ ಹಿಂಗೆ ಬಂದ್ಬಿಟ್ಟದ ನಮ್ಗೆ ಈಗ ತಲೆಗೆ. ಸುಮ್ಮನೆ ಯಾರು ಬೇಕಾದ್ರೆ ಏನಾರ ಚಲೋ ವಿಷಯ ಅಂತೇಳಿ ಅಭಿಮಾನ ಪಟ್ಟು ಹಾಕ್ಲಕ್ಕೆ ಹೋಗಿದ್ಮೇಲೆ ಅವು ತಪ್ಪಾತವ ಒಪ್ಪಾತವ ನಮ್ಗಷ್ಟು ಪ್ರಜ್ಞೆ ಇರಂಗಿಲ್ಲ. ಕಾನೂನು ಪ್ರಕಾರ ಕೆಲವೊಂದು ಅಪರಾಧಗಳಾಗಿ ಕುಂತು ಅಂತಂದ್ರ ಸುಮ್ಮನೆ ರಿಸ್ಕ್ ಅಲ್ರಿ.
ಒಟ್ಟ ಫಾರ್ವರ್ಡ್ ಮಾಡಬಾರ್ದತ್ ನೋಡ್ರಿ, ಇದೊಂದು ತಿಳ್ಕೊಂಡ್ಬಿಡ್ರಿ. ಯಾರಿಗೆ ಏನ್ ಯಾಕೆ ಹಾಕಲ್ಲ ನೋಡ್ಬೇಕು ಅಲ್ಲೇ ಬಿಡ್ಬೇಕಂತ. ಒಟ್ಟ ಇದು ನಮ್ಮವರಿಗೆ ಫಾರ್ವರ್ಡ್ ಮಾಡಿ ನಮ್ಮವ್ರಿಗೆ ಇದೆಲ್ಲ ಹಂಚಬೇಕು ಅನ್ನೋಂಥದ್ದು ಬುದ್ಧಿ ಬಿಟ್ಟು ಬಿಡ್ಬೇಕಂತ. ಎಲ್ಲರಿಗೆ ಎಲ್ಲ ಬರ್ತಿರ್ತಾವ. ಇದು ಅದು ಹೊರಗಿಂದ ಬಿಡ್ರಿ. ಇದು ಈ ಪಾಠ ಮಾಡಿದ್ರದು ಆಡಿಯೋಗಳು ಹಾಕೋದು ಎಷ್ಟ್ರ ಮಟ್ಟಿಗೆ ಉಪಯೋಗ ಆಗ್ಲಕತ್ತವ, ಎಷ್ಟ್ರ ಮಟ್ಟಿಗೆ ನೀವು ಅದು ತೆಗೆದು ಕೇಳಕತ್ತೀರಿ, ಎಷ್ಟು ಮಂದಿ ಅದು ಬರ್ಕೊಳಕತ್ತೀರಿ, ಏನ್ ಮಾಡಕತ್ತೀರಿ, ಅದ್ರ ಉಪಯೋಗ ಏನು? ಸುಮ್ಮನೆ ಹಾಕಿ 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 ಮೆಸೇಜ್ ಬಾಕ್ಸ್ ತುಂಬಿಸಿ ವಾಂತಿ ಬರಂಗಾಗ್ಬಿಟ್ಟದ ಈಗ ಎಲ್ಲರಿಗೆ. ಈಗ ಯಾರೇ ಕೇಳಿದ್ರಂದ್ರ ನಮ್ಮದು ಯೂಟ್ಯೂಬ್ ಲಿಂಕ್ ಕೊಡ್ತೀವಿ, ಅದ್ರೊಳಗೆ ಓಪನ್ ಮಾಡ್ಕೆ ಚೆಕ್ವರಿ ಅಂತ ಹೇಳ್ಬೋದಲ್ಲ, ಅಷ್ಟು ಮಾಡ್ಬೋದು. ಯಾರ್ಯಾರು ಕೇಳಿದ್ರೆ ನಮ್ಗೆ ಪಾಠ ಬರೋ ಬಿಟ್ಟು ಬಂದಾಗ್ಯಾವ್ರಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಲಿಂಕ್ ತಗೋರಿ, ಓಪನ್ ಮಾಡ್ಕೊಂಡ್ಕೆ ಕೇಳ್ಕೊರಿ ಅಂತ ಹೇಳ್ಬೋದಲ್ಲ. ಕರೆಂಟ್ ಯೂಟ್ಯೂಬ್ ಅದ, ಮೊದಲಿನ 3 ಯೂಟ್ಯೂಬ್ ಲಿಂಕ್ಗಳು ಅದಾವ. ಹಳಿವು ಬೇಕು ಅಂದ್ರೆ ಹಳಿವು ಹೇಳ್ಬೋದು, ಹೊಸವು ಬೇಕೀಗ ಸದ್ಯ ರೆಗ್ಯುಲರ್ ಪಾಠಗಳು ಬೇಕಂದ್ರೆ ರೆಗ್ಯುಲರ್ ಒಂದು ಯೂಟ್ಯೂಬ್ ಲಿಂಕ್ ಹೇಳ್ಬೋದು. ಎಲ್ಲ ಲಿಂಕ್ಗಳು ನಿಮ್ಮಲ್ಲಿ ಒಂದು ಸಾರಿ ಕೊಟ್ಟು ಬಿಡ್ತೀವಿ, ಅವು ನೀವು ಅವಾಗ ಉಪಯೋಗ ಮಾಡ್ಕೋರಿ. ನಿಮ್ಮ ಮನೆಗ ಹುಡುಗರಿಗೆ ಹೇಳಿ ಅದು ಲ್ಯಾಪ್ಟಾಪ್ನಾಗ ಸೇವ್ ಮಾಡಿಸ್ಬೇಕು. ವಾಟ್ಸ್ಆ್ಯಪ್ನಾಗ ಇವು ಓದ್ತಿರ್ತಾವ, ಮೊಬೈಲ್ನಾಗ ಮಿಸ್ ಆಗ್ತಿರ್ತಾವ. ಲ್ಯಾಪ್ಟಾಪ್ನಾಗ ಈ ಯೂಟ್ಯೂಬ್ ಲಿಂಕ್ಗಳು ಸೇವ್ ಮಾಡಿಸಿದ್ರೆ ನಾವೆಲ್ಲರೂ ಕೂಡಿ ದುಡ್ದದ್ದು ಇದ್ರಾಗ ಇರ್ತದಪ್ಪ ಬ್ರಹ್ಮಜ್ಞಾನ ಅಂತೇಳಿ ಅವು 4 ಲಿಂಕ್ಗಳು ಸೇವ್ ಮಾಡಿಸಿಬಿಡ್ಬೇಕು. ಯಾವಾಗ ಬೇಕಾವಾಗ ಮತ್ತೆ ಹಾಕಂದ್ರೆ ಹಾಕ್ತಾವ ಹುಡುಗರು. ಅವ್ರ ಬಲ್ಲಿ ಇರ್ತದೆ ಲ್ಯಾಪ್ಟಾಪ್ನಾಗ, ಮದರ್ ಬೋರ್ಡ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರು. ಏನ್ರಿ? ಡಿಸೆಂಬರ್ 21ನೇ ಇಸ್ವಿಲಿಂತ ನಾವ್ ಏನೇನ್ ಮಾಡೀವಿ, ಯಾವ ಲಿಂಕ್ನೊಳಗೆ ಯಾವ ಡೇಟ್ಲಿಂತ ಯಾವ ಡೇಟಿನ ತನಕ ಪಾಠಗಳದಾವ ಅಂತೇಳಿ ಒಂದೊಂದು ಲಿಂಕ್ ಅದಾವ. 4 ಲಿಂಕ್ ಅದಾವ. ಈ 4 ಲಿಂಕ್ಗಳು ನಿಮಗೆ ಕಳಿಸ್ಕೊಟ್ಬಿಡ್ತೀನಿ. ಯಾರಿಗೆ ನೀವು ಕೇಳ್ಬೇಕಂತೀರಿ ಇದು ಮಾಡ್ರಿ, ನಿಮ್ಗೆ 4 ಲಿಂಕ್ಗಳು ಕಳಿಸ್ಕೊಡ್ತೀನಿ. ನೀವು ಯಾವ್ದಾರ ಲ್ಯಾಪ್ಟಾಪ್ನಾಗ ನಿಮ್ಮ ಹುಡುಗರಿಗೆ ಹೇಳಿ ಸೇವ್ ಮಾಡಿಸ್ಕೊಂಡ್ಬಿಡ್ರಿ. ಆಮೇಲೆ ನೀವು ಯಾವಾಗ ಬೇಕೋ 1ನೇ ಲಿಂಕ್ ಬೇಕೋ 2ನೇ ಲಿಂಕ್ ಬೇಕೋ ಡೇಟ್ ವೈಸ್ ಇರ್ತಾವ. ಈ ಸದ್ಯ ಕರೆಂಟ್ ಲಿಂಕ್ ಯಾವ ಡೇಟ್ಲಿಂತ ಅದ ಅನ್ನೋದನ್ನು ಇರ್ತದ. ಆ ಡೇಟ್ ವೈಸ್ ಇದ್ದದ್ದು ನಾವು ನೋಡ್ಕೊಂಡ್ಕೆ ನೀವು ಯಾವಾಗ ಬೇಕಾದಾಗ ಓಪನ್ ಮಾಡಿದ್ರೆ ಎಲ್ಲ ಇಡೀ ಬ್ರಹ್ಮಾಂಡನೇ ತೆಕ್ಕೊತದೆ. 21ನೇ ಇಸ್ವಿಲಿಂತ 1000 ಗಟ್ಟಲೆ ಲೆಕ್ಚರ್ಸ್ ಅದಾವ, ಎಲ್ಲಾನು ಸಿಗ್ತದೆ ನಿಮ್ಗೆ. ಏನ್ರಿ? ಪ್ರಕಾಶ್ ಹುಡಿಕೇರಿ ಅವ್ರು ಯಾವಾಗ ಬರ್ತಿರೋ ಯಾವಾಗ ಓದ್ತಿರೋ ನಿಮ್ದೇನು ರೆಗ್ಯುಲರ್ ಇಲ್ಲ, ಏನಿಲ್ಲ, ಏನ್ ಅದಕ್ಕೆ ಬಿಟ್ಟಿರತ್ತು ಗೊತ್ತಾಗಲ್ಲ, ಏನ್ ಮಾಡ್ಲಕತ್ತಿರತ್ತು ಗೊತ್ತಾಗಲ್ಲ. ನಿಷ್ಠೆ ಶ್ರದ್ಧೆ ಆಯ್ತ್ರಪ್ಪ, ಕಾಯಂ ಕೇಳ್ಕೊಂತಾನದನ್ರಿ. ಆದ್ರೆ ಇನ್ನೇನು ಕೇಳ್ಕೊಂತ ಓಕೆ, ಮುಗಿಸ್ರಿ. ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿ. ಪ್ರಕಟಣೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಸಂಗೀತ ಶಾಲೆ,
ಭಾಗವತ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿ ಮತ್ತು ಅವಕಾಶ ಸಿಕ್ಕರೆ ಇತರ ಗ್ರಂಥಗಳ ಒಂದು ಜ್ಞಾನದ ವಿಚಾರ ಇರ್ತೈತಿ. ಎಲ್ಲರೂ ಜಾಯಿನ್ ಆಗಿ ಕಾರ್ಯಕ್ರಮವನ್ನ ಯಶಸ್ವಿ ನಡೆಸಬೇಕಂತ ಹೇಳಿ ಎಲ್ಲರೂ ಕೇಳ್ತಾರೆ. ಭಾವ ಸಂಗಮ ಸಂಗೀತ ಪಾಠ 4 ಗಂಟೆಗೆ ಭಾವ ಸಂಗಮ ಸಂಗೀತ ಪಾಠ. ಎಲ್ಲರೂ ಬಂದು ಭಾಗವಹಿಸಿದ್ರೆ ಚಂದ. ಮತ್ತಿರ್ತ ನೋಡ್ರಿ ಹಾಡ ಮಸ್ತ್ ಹಾಡಿಸ್ತಾರ ನೋಡ್ರಿ ಮೇಡಮ್, ಚಲೋ ಮಾಡ್ತಾರ. ಬರ್ರಿ ಒಂದಿಷ್ಟು ಹಾಡಗಳು ಅಲ್ಲೇ ಎಲ್ಲರೂ ಹಾಡೋದು ಕೇಳಿದ್ಮೇಲೆ ನಮಗೊಂದು ಹಾಡ ಹಾಡ್ಲಕ್ ಬರ್ತದ, ಹಾಡಿ ಎದ್ದು ಬಿಡೋದಕ್ಕೆ.